ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇದೇನಪ್ಪ ಯಶಸ್ವಿ ಸರ್ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಆಗಿ ಸೋಷಿಯಲ್ ಸೈನ್ಸ್ ಅದೆಲ್ಲ ಕನ್ನಡ ಮೀಡಿಯಂ ಹೇಳ್ಕೊಡ್ತಾರೆ ಅಂತೀರಾ? ಹೌದು, ನಾನು ಒಬ್ಬ ಕನ್ನಡದ ಹುಡುಗಾಗಿ ನಮ್ಮ ಕರ್ನಾಟಕ SSLC ಮಕ್ಕಳಿಗೆ ಎಕ್ಸಾಮ್ ಮುಗಿಯೋ ತನಕ ಏನೇನು ಹೆಲ್ಪ್ ಬೇಕೋ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಅದನ್ನ ಮಾಡೋದಕ್ಕೆ ನಾನು ರೆಡಿ. ಸೊ ತುಂಬಾ ಡಿಮ್ಯಾಂಡ್ ಬರ್ತಾ ಇತ್ತು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆಸ್ ಯೂಶುವಲ್ ಕ್ಲಾಸಸ್ ಆಗ್ತಾ ಇದೆ, ನಮಗೆ ಕನ್ನಡ ಮೀಡಿಯಂದು ಸೋಷಿಯಲ್ ಸೈನ್ಸ್ ಕ್ಲಾಸಸ್ ಬೇಕು ಅಂತ, ಜೊತೆಗೆ ಇಂಗ್ಲಿಷ್ ಕ್ಲಾಸ್ ಬೇಕು, ಜೊತೆಗೆ ಕನ್ನಡ ಸಬ್ಜೆಕ್ಟ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸಬ್ಜೆಕ್ಟ್ ಕ್ಲಾಸಸ್ ಬೇಕು ಅಂತ. ಸೊ ಎಕ್ಸಾಮ್ ಮುಗಿಯೋ ತನಕ ನಾನು ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಮಾಡ್ಕೊಡ್ತೀನಿ, ಸಮಾಜ ವಿಜ್ಞಾನನ, ಜೊತೆಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಾನು ಮಾಡ್ಕೊಡ್ತೀನಿ. ಏನ್ ಇಂಪಾರ್ಟೆಂಟ್ ಥಿಂಗ್ಸ್, ಹೇಗೆ ಕಮ್ಮಿ ಟೈಮಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ಎಕ್ಸಾಮ್ ಅಲ್ಲಿ, ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋಸ್ ಅಲ್ಲಿ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸಮಾಜ ವಿಜ್ಞಾನದ್ದು ಮಾಡೆಲ್ ಪೇಪರ್ ಏನಿರುತ್ತೆ, ಮಾದರಿ ಪ್ರಶ್ನೆ ಪತ್ರಿಕೆ ಒಂದ್ರದ್ದು ಕೀ ಆನ್ಸರ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಎರಡನೇ ಮಾಡೆಲ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರದ್ದು ಕೀ ಆನ್ಸರ್ ನ ಚೆಕ್ ಮಾಡೋಣ. ಸೊ ಆಸ್ ಯೂಶುವಲ್ ನಿಮಗೆ ಫಸ್ಟ್ MCQs ಇರುತ್ತೆ. ಓಕೆ, ಫಸ್ಟ್ ಮೇನ್ ಅಲ್ಲಿ MCQs ಇರುತ್ತೆ, ಅಂದ್ರೆ ಆಪ್ಷನಲ್ಸ್ ಇರುತ್ತೆ. ಅದರಲ್ಲಿ ನೀವು ಕರೆಕ್ಟ್ ಆಪ್ಷನ್ ನ ಚೆಕ್ ಮಾಡಬೇಕು, ಕರೆಕ್ಟ್ ಮಾರ್ಕ್ ಮಾಡಬೇಕು. ಅದರಲ್ಲಿ ಒಂದು ಕ್ವಶನ್ಗೆ ಒಂದು ಮಾರ್ಕ್ ತರ ಇರುತ್ತೆ. ಸೊ ಟೋಟಲ್ 8 ಕ್ವಶನ್ ಇರುತ್ತೆ. ಒಂದಕ್ಕೆ 1 ಮಾರ್ಕ್ಸ್ ಅಂದ್ರೆ 8 ಮಾರ್ಕ್ಸ್. ಓಕೆ, ಫಸ್ಟ್ ಕ್ವಶನ್ ಚೆಕ್ ಮಾಡೋಣ. ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆ? ಯಾಕೆ ಮದುವೆ ಮಾಡಿದ್ಲು? ಕರೆಕ್ಟ್ ಆಪ್ಷನ್ ಏನಂದ್ರೆ, ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡಿದನು. ಈ ಸಹಾಯದ ಕೃತಜ್ಞತೆಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎರಡನೇ ಮಹಾಯುದ್ಧವು ಕೊನೆಗೊಂಡ ವರ್ಷ ಯಾವುದು? ಆಪ್ಷನ್ ಡಿ 1945. ಜೊತೆಗೆ ನೆಕ್ಸ್ಟ್ ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ? ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ನ್ಯೂಯಾರ್ಕ್ ನಲ್ಲಿ. ಓಕೆ, ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಆಪ್ಷನ್ ಸಿ ಮೇಧಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವವನ್ನ ಅಂದ್ರೆ ಮುಂದಾಳತ್ವವನ್ನ ವಹಿಸಿದ್ರು. ಐದನೇ ಪ್ರಶ್ನೆ, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರಣ ಮಳೆ ಯಾವುದು? ಕಾಲಬೈಸಾಖಿ. ಡನ್. ಆರನೇ ಪ್ರಶ್ನೆ, ನವಶೇವ ಬಂದರನ್ನು ನಿರ್ಮಿಸಲು ಕಾರಣ? ನವಶೇವ ಬಂದರನ್ನು ನಿರ್ಮಿಸೋದಕ್ಕೆ ಮೇನ್ ರೀಸನ್ ಅಥವಾ ಕಾರಣ ಏನು? ಮುಂಬೈ ಬಂದರು ಮೇಲಿನ ಹೆಚ್ಚಿನ ಒತ್ತಡವನ್ನು ನಿವಾರಿಸಲು. ಮುಂಬೈಯಲ್ಲಿದ್ದ ಬಂದರ ಮೇಲೆ ಎಲ್ಲ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆಗ್ತಾ ಇತ್ತು, ಹಾಗಾಗಿ ಅಲ್ಲಿಗೆ ಒತ್ತಡ ಜಾಸ್ತಿ ಆಗ್ತಾ ಇತ್ತು. ಅದನ್ನ ನಿವಾರಿಸಲು ನವಶೇವ ಬಂದರನ್ನು ನಿರ್ಮಿಸಲು ಸ್ಟಾರ್ಟ್ ಮಾಡೋದು. ಓಕೆ, ನೆಕ್ಸ್ಟ್ ಏಳನೇ ಪ್ರಶ್ನೆ, ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಿಕೊಡಲು ಜಾರಿಗೆ ತಂದಿರುವ ಯೋಜನೆ ಯಾವುದು? ಅಂದ್ರೆ ಮನೆ ಇಲ್ದಿರೋರಿಗೆ ಮನೆ ನಿರ್ಮಿಸೋಕೆ ಏನು ಒಂದು ಯೋಜನೆಯನ್ನ ಜಾರಿ ತಂದಿದ್ದಾರೆ, ಅದು ಯಾವುದು ಅಂತ ಕೇಳ್ತಾರೆ. ಅದೇ ಆಶ್ರಯ ಯೋಜನೆ. ಆಪ್ಷನ್ ಎ ಆಶ್ರಯ ಯೋಜನೆ. ಎಂಟನೇ ಪ್ರಶ್ನೆ, ಭಾರತ ಸರ್ಕಾರವು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಯಾವಾಗ? ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನ ಸ್ಥಾಪಿಸಿದ್ದು ಯಾವಾಗ? ಆಪ್ಷನ್ ಸಿ 1978ರಲ್ಲಿ. ಓಕೆ, ನೆಕ್ಸ್ಟ್ ಈಗ 8 ಕ್ವಶನ್ ಆಯ್ತು. MCQs ಅಂದ್ರೆ ಬಹು ಆಯ್ಕೆ ಪ್ರಶ್ನೆ 8 ಕ್ವಶನ್ ಅದು ಮುಗೀತು. ಸೊ ಈಗ ಎರಡನೇ ಮೇನ್ ಅಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದು ನಿಮಗೆ 8 ಪ್ರಶ್ನೆ ಕೇಳ್ತಾರೆ. 8 ಪ್ರಶ್ನೆ, ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ತರ 8 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. ಅದು ಯಾವ್ದಾವ್ದು ಅಂತ ನೋಡ್ದೋಣ. ಮಹಲ್ವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಮಹಲ್ವಾರಿ ಪದ್ಧತಿ ಅಂದ್ರೆ ಏನು? ಅದು ಒಂದು ಭೂಕಂದಾಯದ ಪದ್ಧತಿ. ಅದರಲ್ಲಿ ಅದನ್ನ ಜಾರಿಗೆ ತಂದವರು ಯಾರು ಅಂತ ನೋಡೋಣ ಫಸ್ಟ್, ಅದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. RM ಬರ್ಡ್, ಓಕೆ, ಮತ್ತು ಜೇಮ್ಸ್ ಥಾಮನ್ಸ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಈ ಮಹಲ್ವಾರಿ ಪದ್ಧತಿ ಅಂತ ಅಂದ್ರೆ ಏನು? ಈಗ ಭೂಕಂದಾಯ ಅಂದ್ರೆ ಒಬ್ಬೊಬ್ಬರಾಗೆ ಅವ್ರ ಹತ್ರ ಏನು ಎಷ್ಟು ಭೂಮಿ ಇರುತ್ತೆ ಅದಕ್ಕೆ ತಕ್ಕಂತಹ ಕಂದಾಯಗಳನ್ನ ಏನು ನಿಗದಿ ಮಾಡಿರ್ತಾರೆ ಅದನ್ನ ಕಟ್ಟೋದು ಮಾತ್ರ ಅಲ್ಲ. ಸೊ ಈ ಊರಿಂದ ಈ ಮಹಲ್ವಾರಿ ಪದ್ಧತಿ ಏನು ಅಂತ ಅಂದ್ರೆ, ಊರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಎಷ್ಟೆಷ್ಟು ಜಮೀನು ಅಥವಾ ಭೂಮಿ ಇದೆ, ಅದೆಲ್ಲದನ್ನು ಒಟ್ಟುಗೂಡಿಸಿ ಕಂದಾಯ ಕಟ್ಟಬೇಕಾಗಿತ್ತು. ಸೊ ಅದನ್ನ ಮಹಲ್ವಾರಿ ಪದ್ಧತಿ ಅಂತ ಅಂತಾರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಹಿಟ್ಲರನು
ಬೂದು ಅಂಗಿ ದಳವನ್ನು ಏಕೆ ಸಂಘಟಿಸಿದನು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಹಿಟ್ಲರನು ಬೂದು ಅಂಗಿ ದಳವನ್ನು ಸಂಘಟಿಸಿದನು. ಅಂದ್ರೆ ಹಿಟ್ಲರ್ದು ಮೇನ್ ಅಂದ್ರೆ, ಈಗ ಯಾರು ಹೇಳ್ತಾರೆ ನೀನ್ ಹಿಟ್ಲರ್ ಆಡ್ದಂಗೆ ಆಡ್ತೀಯ, ಸ್ಟ್ರಿಕ್ಟ್ ಅದು ಇದು ಅಂತ. ಹಿಟ್ಲರ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದ, ಬಟ್ ಜನರನ್ನ ಭಯಪಡಿಸಿ ಇಟ್ಕೊಂಡಿದ್ದ. ಸೊ ಅದಕ್ಕೋಸ್ಕರನೇ ಬೂದು ಅಂಗಿ ದಳವನ್ನು ಸ್ಥಾಪನೆ ಮಾಡಿದ್ದಾನೆ. ಯಾಕೆಂದ್ರೆ ಗಲಭೆ ಮಾಡಿ ಜನರಲ್ಲಿ ಭೀತಿ ಹೆಚ್ಚಿಸಿ, ಅಂದ್ರೆ ಹಿಟ್ಲರ್ನ ಕಂಡ್ರೆ ಭಯ ಪಡ್ಬೇಕು ಜನ, ಹಂಗ ಮಾಡೋದಿಕ್ಕೆ ಅಂತಾನೆ ಮೇನ್ ಆಗಿ ಬೂದು ಅಂಗಿ ದಳವನ್ನ ಸ್ಥಾಪನೆ ಮಾಡಿದ್ದ. ಈಗ ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ಓಕೆ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ? ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಬ್ರುಸೆಲ್ಸ್ ನಲ್ಲಿದೆ. ಬ್ರುಸೆಲ್ಸ್ ಅನ್ನೋ ಜಾಗದಲ್ಲಿ ಅಥವಾ ಊರಲ್ಲಿ ಅದರದ ಕೇಂದ್ರ ಕಚೇರಿ ಇದೆ. ಓಕೆ, ಒಂದು ನಿಮಿಷ ಹಾಗೆ ಇರಿ. ಹಲೋ ಹಲೋ ಹಲೋ, ಯಾ ಟೆಲ್ ಮಿ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಈಗ 12ನೇ ಪ್ರಶ್ನೆ ಚೆಕ್ ಮಾಡೋಣ. ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವವೇನು? 17th ಆರ್ಟಿಕಲ್. ನಾವು ಇಂಗ್ಲಿಷ್ ಅಲ್ಲಿ 17th ಆರ್ಟಿಕಲ್ ಅಂತ ಅಂತೀವಿ. ಸೊ ಈ 17th ಆರ್ಟಿಕಲ್ ದ ಇಂಪಾರ್ಟೆನ್ಸ್ ಏನು, ಯಾಕೆ ಅದು 17th ಆರ್ಟಿಕಲ್ ಸ್ಥಾಪನೆ ಮಾಡಿದ್ದಾರೆ ಅದು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. 17ನೇ ಆರ್ಟಿಕಲ್ ಅಥವಾ 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. ಅದು ಅದರ ಇಂಪಾರ್ಟೆನ್ಸ್. ಓಕೆ, 13ನೇ ಪ್ರಶ್ನೆ. ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಏಕೆ ಅನ್ನೋದು ಒಂದು 3 ರೀಸನ್ಸ್ ಇದೆ, 3 ಪಾಯಿಂಟ್ಸ್. ಅಣುಶಕ್ತಿ ಸ್ಥಾವರ ಸ್ಥಾಪನೆಯಿಂದ ಅರಣ್ಯ ನಾಶದ ಭೀತಿ. ಓಕೆ, ಅಣುಶಕ್ತಿ ಸ್ಥಾವರ ಸ್ಥಾಪನೆ ಮಾಡೋದ್ರಿಂದ ಅರಣ್ಯಗಳು ನಾಶ ಆಗ್ತವೆ. ಆ ಭೀತಿಯಿಂದ ಕೈಗಾ ವಿರೋಧಿ ಚಳವಳಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅಣುವೀಕರಣದಿಂದ ಪರಿಸರ ಮಾಲಿನ್ಯ ಭೀತಿ. ಸೊ ಇದರಿಂದ ಪರಿಸರ ಹಾಳಾಗುತ್ತೆ, ಕಾಡಿನ ಜೊತೆಗೆ ಪರಿಸರನೂ ಹಾಳಾಗುತ್ತೆ ಅನ್ನೋ ಇದಕ್ಕೆ ಕೈಗಾ ವಿರೋಧಿ ಚಳವಳಿಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಜೊತೆಗೆ ಜೀವ ಪ್ರಭೇದಗಳಿಗೆ ಹಾನಿಕಾರಕ ಎಂಬ ಭೀತಿಯಿಂದ ಈ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಜೀವ ಪ್ರಭೇದ ಅಂತ ಅಂದ್ರೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಇದೆಯಲ್ಲ, ಪ್ರಭೇದ ಅಂದ್ರೆ ಡಿಫರೆಂಟ್ ಟೈಪ್ಸ್ ಅಂತ ಆಗ್ತದೆ. ಓಕೆ, ಇದಕ್ಕೋಸ್ಕರ ಕೈಗಾ ವಿರೋಧಿ ಚಳುವಳಿ ಪ್ರಾರಂಭ ಆಯಿತು. 14ನೇ ಕ್ವಶನ್. ಬೆಂಗಳೂರನ್ನು ಭಾರತದ ಸಿಲಿಕಾನ್ ಕಣಿವೆ ಎಂದು ಏಕೆ ಕರೆಯುತ್ತಾರೆ? ಸಿಲಿಕಾನ್ ಸಿಟಿ, ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿದೆ ಸಿಲಿಕಾನ್ ಸಿಟಿ. ಯಾಕೆ ಅಂತ ಕರೀತಾರೆ ಅಂದ್ರೆ, ಯಾಕೆಂದರೆ ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಮಾಹಿತಿ ತಂತ್ರಜ್ಞಾನ, IT ಇಂಡಸ್ಟ್ರೀಸ್. ಓಕೆ, IT BT ಇಂಡಸ್ಟ್ರೀಸ್ ಅಂತ ಕೇಳಿದಿರಲ್ಲ, ಸಾಫ್ಟ್ವೇರ್ ಕಂಪನೀಸ್ ಎಲ್ಲ ಒಂದು ಮುಖ್ಯ ಕೇಂದ್ರ, ಮೇನ್ ಪ್ಲೇಸ್. ಓಕೆ, ಅದಕ್ಕೋಸ್ಕರ ಅದನ್ನ ಸಿಲಿಕಾನ್ ಕಣಿವೆ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಬೆಂಗಳೂರಿನ. ನೆಕ್ಸ್ಟ್, ತೆರಿಗೆ ಎಂದರೇನು? ತೆರಿಗೆ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಟ್ಯಾಕ್ಸ್ ಅಂತ ಅಂತೀವಿ ತೆರಿಗೆ ಅಂದ್ರೆ. ಸೊ ಹಂಗಂದ್ರೆ ಏನು? ಟ್ಯಾಕ್ಸ್ ಏನಕ್ಕೆ ಕಟ್ತೀವಿ? ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯ ವಂತಿಗೆಯೇ ತೆರಿಗೆ. ಅಂದ್ರೆ ನಾವೀಗ ಒಂದು ಸರ್ಕಾರದಿಂದ ನಾವೇನೋ ದುಡಿತೀವಿ, ಈಗ ಒಂದು ಇನ್ಕಮ್ ಬರುತ್ತೆ, ಆ ಇನ್ಕಮ್ ಅಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಕೆಲವೊಂದು ಅಮೌಂಟ್ ನ ನಾವು ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಅಂದ್ರೆ ಸರ್ಕಾರ ಅಂದ್ರೆ ದೇಶದ ಅಭಿವೃದ್ಧಿಗೋಸ್ಕರ ನಾವು ಕೊಡೋದು.
ಅದು ಮತ್ತೆ ನಾವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ಅದನ್ನ ಟ್ಯಾಕ್ಸ್ ಅಂತ ಅಂತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ, ತೆರಿಗೆಗಳು ಇದಾವೆ. ಓಕೆ, 16ನೇ ಪ್ರಶ್ನೆ, ಬ್ಯಾಂಕುಗಳು ಹೇಗೆ ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ? ಠೇವಣಿದಾರರು ಅಂತ ಅಂದ್ರೆ ಏನು? ಅಮೌಂಟ್ ಡೆಪಾಸಿಟ್ ಮಾಡಿರ್ತಾರೆ. ಓಕೆ, ಅಮೌಂಟ್ ಡೆಪಾಸಿಟ್ ಮಾಡಿರೋದನ್ನ ಠೇವಣಿ ಅಂತ ಅಂತಾರೆ. ಸಾಲಗಾರರು ಅಂತ ಅಂದ್ರೆ ಹೋಮ್ ಲೋನು, ಕಾರ್ ಲೋನು, ಆ ತರ ಡಿಫ್ರೆಂಟ್ ಲೋನ್ಸ್ ತಗೊಂಡಿರ್ತಾರಲ್ಲ, ಅದರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ. ಅದು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. ಗ್ರಾಹಕರ ಠೇವಣಿ ಹಣವನ್ನು ಸಾಲಗಾರರಿಗೆ ನೀಡುವುದರ ಮೂಲಕ ಬ್ಯಾಂಕ್ಗಳು ಠೇವಣಿದಾರರು ಮತ್ತು ಸಾಲಗಾರರ ನಡುವಿನ ಸಂಪರ್ಕ ಕೊಂಡಿಯಾಗಿವೆ. ಈಗ ಅಮೌಂಟ್ ಡೆಪಾಸಿಟ್ ಮಾಡಿರ್ತಾರೆ. ಅಮೌಂಟ್ ಡೆಪಾಸಿಟ್ ಮಾಡಿರೋದನ್ನ ಬ್ಯಾಂಕಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡಿರ್ತಾರೆ. ಈ ಅಮೌಂಟ್ ಡೆಪಾಸಿಟ್ ಮಾಡಿರೋದನ್ನ ಅದೇ ಪಬ್ಲಿಕ್ಕಿಗೆ, ಬೇರೆ ಪಬ್ಲಿಕ್ಕಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನ್ ಕೊಡ್ತಾರೆ. ಅಮೌಂಟ್ ಡೆಪಾಸಿಟ್ ಮಾಡಿರೋ ಅಮೌಂಟ್ ಅನ್ನ ಲೋನ್ ಆಗಿ ಕೊಡ್ತಾರೆ. ಸೊ ಇದೆರಡರ ಮಧ್ಯ, ಈ ಡೆಪಾಸಿಟ್ ಮಾಡಿರೋದು ಮತ್ತೆ ಲೋನ್ ತಗೊಂಡಿರೋರ್ ಮಧ್ಯ ಇರೋದು ಬ್ಯಾಂಕ್. ಸೊ ಇದನ್ನೇ ಸಂಪರ್ಕ ಕೊಂಡಿ ಅಂತ ಕೇಳಿರೋದು. ಓಕೆ, ನೆಕ್ಸ್ಟ್, ಈಗ 2 ಮೇನ್ಗಳನ್ನ ಕಂಪ್ಲೀಟ್ ಮಾಡಾಯ್ತು. 2 ಮೇನ್ ಅಂದ್ರೆ ಒಂದು ಬಹುವಾಕ್ಯ ಪ್ರಶ್ನೆ MCQs 8 ಕ್ವಶನ್, ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನ 8 ಕ್ವಶನ್ ಮುಗೀತು. ಅಂದ್ರೆ 16 ಮಾರ್ಕ್ಸ್ ಆಯ್ತು. ಈಗ 2-4 ವಾಕ್ಯದಲ್ಲಿ ಉತ್ತರಿಸಿ ಈಗಿರೋ ಕ್ವಶನ್, ಅದು 8 ಕ್ವಶನ್ ಇದೆ. ಸೊ 8 ಕ್ವಶನ್ ಅಲ್ಲಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂದ್ರೆ 16 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಓಕೆ, ನೋಡೋಣ ಯಾವ ಕ್ವಶನ್ ಅಂತ. 17ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಕೇಂದ್ರ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ ಅಂತ ಅಂದ್ರೆ ಏನು? UPSC ಅಂತ ಒಂದಿದೆ. ಓಕೆ, ಇದನ್ನ ಇಂಗ್ಲಿಷ್ ಅಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅಂತಾರೆ, ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಅಂತ ಅಂತಾರೆ. ರಾಜ್ಯ ಸೇವಾ ಆಯೋಗ ಯಾವ್ದಿದೆ? KPSC. ಈ KPSC ಅಥವಾ UPSC ರಾಜ್ಯಕ್ಕೆ ಸಂಬಂಧಪಟ್ಟಂತ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತವೆ. ಯಾವ ತರ ಆಗ್ತವೆ ನೋಡೋಣ. ಕೇಂದ್ರ ಸರ್ಕಾರದ A ಮತ್ತು B ವೃಂದದ ಹುದ್ದೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ನಾನು ಆವಾಗಲೇ ಹೇಳಿದೆ, UPSC ಅಂತ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ. ಇದರಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಕ್ಯಾಟಗರಿಗಳಿರ್ತವೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D ಅಂತ. ಸೊ ಗ್ರೂಪ್ A ಮತ್ತು B ಕ್ಯಾಟಗರಿ ಅಂದ್ರೆ ಆ ವೃಂದದ ಕೆಲಸಗಳನ್ನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ, ಎಕ್ಸಾಮ್ ಬರೀತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರಿಗೆ ಕೆಲಸ ಕೊಡುವಂಥದ್ದು. ಚೆನ್ನಾಗಿ ಮಾರ್ಕ್ಸ್ ತೆಗೆದವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಪರೀಕ್ಷೆಗಳನ್ನ ನಡೆಸಿ ಅವ್ರನ್ನ ಸೆಲೆಕ್ಟ್ ಮಾಡಿ ಕೆಲಸ ಕೊಡ್ತಾರೆ. ಅದು ಗ್ರೂಪ್ A, ಗ್ರೂಪ್ B ಎಕ್ಸಾಮ್ಸ್ಗಳಿಗೆ ಅಂತ. ಓಕೆ, ಇನ್ನೊಂದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು. ಅಂದ್ರೆ ರಿಟರ್ನ್ ಎಕ್ಸಾಮ್ ಆದ್ಮೇಲೆ ಇದಕ್ಕೆ ಇಂಟರ್ವ್ಯೂ ಮಾಡ್ತಾರೆ. ಇದಕ್ಕೆ ಇಂಟರ್ವ್ಯೂ ಮಾಡ್ತಾರೆ. ವ್ಯಕ್ತಿತ್ವ ಪರೀಕ್ಷೆ ಅಂತ ಅಂದ್ರೆ ಇಂಟರ್ವ್ಯೂ ಅಂತ ಅರ್ಥ ಅದು. ಓಕೆ, ಅದಾದ ಮೇಲೆ ಕೆಲಸಕ್ಕೆ ಸೇರಿರ್ತಾರೆ. ಓಕೆ, ಅದರಲ್ಲಿ ಬಡ್ತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ. ಈ ಕೆಲಸ ರಿಟರ್ನ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ, ಇಂಟರ್ವ್ಯೂಲು ಸೆಲೆಕ್ಟ್ ಆಗ್ತಾರೆ. ಅದಾದ್ಮೇಲೆ ಪ್ರಮೋಷನ್, ಬಡ್ತಿ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಮಾಡೋದಕ್ಕೆ ಕೆಲವೊಂದು ನಿಯಮಗಳಿರ್ತವೆ. ಅದ್ರ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ. ಓಕೆ, ಅದಾದ್ಮೇಲೆ ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಸಲಹೆ. ಕೆಲಸದಲ್ಲಿದ್ದಾಗ ಏನಾದ್ರೂ ದುರ್ವರ್ತನೆ ತೋರಿಸಿದ್ರೆ ಅವ್ರ ಬಗ್ಗೆ ಏನೇನು ಶಿಸ್ತು ಕ್ರಮ ತಗೊಬಹುದು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ಕೊಡುವಂಥದ್ದು. ನೆಕ್ಸ್ಟ್, ಯಾವುದೇ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ. ಇನ್ನಿತರ ವಿಷಯಗಳ ಬಗ್ಗೆ ಅವಶ್ಯಕತೆ ಇದ್ದಾಗ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ. ಅದು ಈ ಲೋಕಸೇವಾ ಆಯೋಗದ ಒಂದು ಕಾರ್ಯವೈಖರಿ. ಓಕೆ, ಇದು ಒಂದು ಪ್ರಶ್ನೆ 17ರದು. ಇದಾದ ಮೇಲೆ ಅಥವಾ ಅಂತ ಇದೆ ಇಲ್ಲಿ. ಅಕಸ್ಮಾತ್ ಈ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ, ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ಇನ್ನೊಂದು ಪ್ರಶ್ನೆ ಇದೆ. ಯಾವ್ದಾದ್ರು ಒಂದನ್ನ ಬರಿಬಹುದು.
ಏನ್ ಪ್ರಶ್ನೆ? ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ. ಓಕೆ, ಏನದು ಉದ್ದೇಶ? ಕೃಷಿ ಕ್ಷೇತ್ರದ ಅಭಿವೃದ್ಧಿ. ನಾರ್ಮಲ್ ಆಗಿ ಈ ಆಹಾರ ಮತ್ತು ಕೃಷಿ ಸಂಸ್ಥೆ ಏಕೆ ಸ್ಥಾಪನೆ ಆಗಿದೆ ಅಂತ ಅಂದ್ರೆ ಕೃಷಿನ ಉತ್ತೇಜಿಸಕ್ಕೆ, ಆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಿಮಗೆ ಈ ಸಂಸ್ಥೆನ ಹುಟ್ಟಾಕಿದ್ದಾರೆ. ಅದರಲ್ಲಿ ಏನ್ ಮೇನ್ ಪಾಯಿಂಟ್ಸ್? ಪೌಷ್ಟಿಕ ಆಹಾರ ಒದಗಿಸುವಿಕೆ. ಓಕೆ, ಮನುಷ್ಯರಿಗೆ ಪೌಷ್ಟಿಕ ಆಹಾರ ಕೊಡೋದು, ಚೆಕ್ ಮಾಡೋದು, ಒಳ್ಳೆ ಕ್ವಾಲಿಟಿ ಫುಡ್ ನ ತಗೊಳ್ಳೋದು, ಅದನ್ನ ಮನುಷ್ಯರಿಗೆ ನಿಮ್ಮೆಲ್ಲರಿಗೂ ಒದಗಿಸುವಂತ ಕಾರ್ಯ. ಜಾಗತಿಕ ಜನ ಸಮುದಾಯವನ್ನು ಹಸಿವಿನಿಂದ ಮುಕ್ತಗೊಳಿಸುವುದು. ಯಾರು ಈ ಸಂಸ್ಥೆಯ ಉದ್ದೇಶ ಏನಂದ್ರೆ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಉದ್ದೇಶ ಅಂದ್ರೆ ಯಾರು ದೇಶದಲ್ಲಿ ಹಸಿವಿನಿಂದ ಒದ್ದಾಡಬಾರ್ದು, ಹಾಗಾಗಿ ಹಸಿವಿನಿಂದ ಮುಕ್ತಗೊಳಿಸುವ ಉದ್ದೇಶ ಮೇನ್ ಆಗಿ. ನೆಕ್ಸ್ಟ್, ಗ್ರಾಮಾಂತರ ಪ್ರದೇಶಗಳ ಜನರ ಜೀವನ ಮಟ್ಟದ ಸುಧಾರಣೆ. ಓಕೆ, ಈ 3 ಅಂಶ ಇದರ ಉದ್ದೇಶವನ್ನ ವಿವರಿಸುತ್ತೆ. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ. ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲೇಬೇಕು. ಏಕೆ ಬಾಲ್ಯ ವಿವಾಹನ ತಡೆಗಟ್ಟಲೇಬೇಕು ಅಂತ ಅಂದ್ರೆ ಅದು ಯಾಕೆ ತಡೆಗಟ್ಟಬೇಕು? ಕಾರಣಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನ್ ಕಾರಣ? ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ. ಅತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರೆ ಅವರ ಸರ್ವತೋಮುಖ ಬೆಳವಣಿಗೆ ಅಥವಾ ಅವ್ರ ಏನ್ ಮುಂದೆ ಸಾಧಿಸ್ಬೇಕು, ಅವ್ರ ಏನ್ ಕನಸುಗಳಿರುತ್ತೆ ಅದೆಲ್ಲ ನುಚ್ಚು ನೂರಾಗುತ್ತದೆ. ಹಾಗಾಗಿ ಅವರ ಬೆಳವಣಿಗೆ ಕುಂಠಿತ ಆಗುತ್ತೆ ಅನ್ನೋ ಕಾರಣಕ್ಕೆ ಮೇನ್ ರೀಸನ್ನು. ಇನ್ನೊಂದು ರೀಸನ್, ಮಕ್ಕಳು ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ. ಅದಕ್ಕೋಸ್ಕರ ಬಾಲ್ಯ ವಿವಾಹನ ತಡೆಗಟ್ಟಬೇಕು. ಮಕ್ಕಳ ಮೇಲೆ ದೌರ್ಜನ್ಯ, ಹಿಂಸೆ, ಶೋಷಣೆ ಆಗುತ್ತೆ. ಮಕ್ಕಳ ಎಲ್ಲಾ ಹಕ್ಕುಗಳ ಉಲ್ಲಂಘನೆ, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ. ಅತಿ ಚಿಕ್ಕ ವಯಸ್ಸಲ್ಲಿ ನಾರ್ಮಲ್ ಆಗಿ ಹೆಣ್ಮಕ್ಳು ಬಾಲ್ಯ ವಿವಾಹ ಅಂದ್ರೆ ತುಂಬಾ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಹೆಣ್ಮಕ್ಳು ಸಣ್ಣ ವಯಸ್ಸಲ್ಲೇ ಮದುವೆ ಮಾಡುವಂಥದ್ದು. ಅವಾಗ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಗರ್ಭ ಧರಿಸುವಂಥದ್ದು, ಅವರಿಗೆ ಅಪೌಷ್ಟಿಕತೆ, ರಕ್ತಹೀನತೆ ಕಾಣುತ್ತೆ, ಅನಾರೋಗ್ಯದಿಂದ ಒದ್ದಾಡ್ತಾರೆ. ಸೊ ಅದೆಲ್ಲ ರೀಸನ್ ಆಗುತ್ತೆ. ಶಿಶು ಮರಣ, ಸಣ್ಣ ವಯಸ್ಸಲ್ಲೇ ತಾಯಿ ಆಗೋದ್ರಿಂದ ಮಗು ಸಾಯುವಂತ ಚಾನ್ಸಸ್, ಅದ್ರ ಜೊತೆಗೆ ತಾಯಿಯಾದ ಹೆಣ್ಣು ಮಗಳು ಕೂಡ ಸಾಯೋ ಚಾನ್ಸಸ್ ಇರುತ್ತೆ. ಬಾಲ್ಯ ಶಿಕ್ಷಣ, ಗೆಳೆಯರ ಒಡನಾಟಕ್ಕೆ ಧಕ್ಕೆ, ಮಕ್ಕಳ ಜೊತೆ ಆಟ ಆಡೋದಕ್ಕಾಗೋದಿಲ್ಲ, ಮಕ್ಕಳ ಜೊತೆ ಒಡನಾಟ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿಯೇ ವಿಧವೆಯಾಗುವ ಸಂಭವ. ಸೊ ಇದೆಲ್ಲ ಕಾರಣಕ್ಕೆ ಬಾಲ್ಯ ವಿವಾಹನ ತಡೆಗಟ್ಟಬೇಕು ಅಂತ ಹೇಳ್ತಾರೆ. ಅಕಸ್ಮಾತ್ ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ಉತ್ತರ, ಅಥವಾ ಇನ್ನೊಂದು ಪ್ರಶ್ನೆ ಇದೆ, ಅಸ್ಪೃಶ್ಯತೆಯು ಒಂದು ಸಾಮಾಜಿಕ ಪಿಡುಗಾಗಿದೆ ಹೇಗೆ? ಈ ಪ್ರಶ್ನೆಗೆ ಉತ್ತರ ಮಾಡಬಹುದು ನೀವು. ಅದಕ್ಕೇನು ಉತ್ತರ ಇದೆ? ನೋಡಿ, ಭಾರತೀಯ ಜನರು ಸಾವಿರಾರು ಜಾತಿ ಸಮೂಹಗಳಲ್ಲಿ ಹಂಚಿ ಹೋಗಿದ್ದಾರೆ. ಓಕೆ, ಈ ಜಾತಿಗಳಲ್ಲಿ ಕೆಲವು ಮೇಲು ಜಾತಿ, ಕೆಲವು ಕೀಳು ಜಾತಿ ಎನ್ನಿಸಿಕೊಂಡಿವೆ. ಅಸ್ಪೃಶ್ಯರನ್ನು ಸಮಾಜದ ಕಡೆಯ ಹಂತದವರೆಂದು ಪರಿಗಣನೆ ಮಾಡ್ತಾರೆ. ಓಕೆ, ಅಸ್ಪೃಶ್ಯತೆ ನಮ್ಮ ಸಮಾಜದ ಅಮಾನುಷವಾದ ಆಚರಣೆ ಆಗಿದೆ. ಅಂದ್ರೆ ಕೆಳಜಾತಿಯವರು ಅಂತ, ಮೇಲ್ಜಾತಿಯವರು ಅಂತ ಯಾರಿದ್ದಾರೆ, ಮೇಲ್ಜಾತಿಯವರೆಲ್ಲ ಸೇರ್ಕೊಂಡು ಕೆಳಜಾತಿಯವರನ್ನ ಅಸ್ಪೃಶ್ಯರನ್ನಾಗಿ ನೋಡುತ್ತದೆ, ಅಂದ್ರೆ ಅವ್ರನ್ನ ಕೀಳಾಗಿ ನೋಡುತ್ತದೆ. ಅದು ಒಂದು ನಮ್ಮ ಸಮಾಜದ ಒಂದು ದೌರ್ಭಾಗ್ಯ ಅಂತ ವಿವರಣೆ ಮಾಡ್ತಾ ಇದ್ದಾರೆ. ಕೆಳಜಾತಿಗಳು ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಅವಕಾಶದಿಂದ ವಂಚಿತವಾದವು. ಅಂದ್ರೆ ಈ ಕೆಳಜಾತಿಯವ್ರನ್ನ ಯಾವುದರಲ್ಲೂ ಭಾಗವಹಿಸಕ್ಕೆ ಬಿಡೋದಿಲ್ಲ. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕ, ಶೈಕ್ಷಣಿಕ ಅಥವಾ ರಾಜಕೀಯವಾಗಿ ಮುಂದುವರಿಯಲು ಮೇಲುಜಾತಿಯವರು ಬಿಡುವುದಿಲ್ಲ. ಇದನ್ನ ಒಂದು ಪಾಯಿಂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದ್ದಾರೆ. ಈ ಎಲ್ಲಾ ಕಾರಣದಿಂದ ಅಸ್ಪೃಶ್ಯತೆಯು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿದೆ ಅಂತ ಒಂದು ಎಕ್ಸ್ಪ್ಲೇನ್ ನ ಮಾಡ್ತಾ ಇದ್ದಾರೆ. ಸೊ ಈಗ 19ನೇ ಕ್ವಶನ್ ನೋಡೋಣ. 19ನೇ ಪ್ರಶ್ನೆ ಹಿಂಗಿದೆ. ಓಕೆ, ಭಾರತವು
ಸ್ವಾತಂತ್ರ್ಯ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ. ಏನೇನ್ ಸಮಸ್ಯೆ ಅಂದ್ರೆ ಫ್ರೀಡಮ್ ಏನ್ ಸ್ವಾತಂತ್ರ್ಯ ಸಿಕ್ತು ಅದಾದ್ಮೇಲೆ ಏನೇನು ಸಮಸ್ಯೆಗಳು ಎದುರಿಸಿದ್ರು ಅಂತ ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಏನೇನು ಸಮಸ್ಯೆ? ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ ಅಂದ್ರೆ ಸರ್ಕಾರ ರಚನೆ ಆಗೋದು ಸ್ವಲ್ಪ ತಡೆ ಆಯ್ತು, ಹೇಗ್ ಮಾಡ್ಬೇಕು ಏನು ಎತ್ತ ಅದೆಲ್ಲ ಒಂದು ಸಮಸ್ಯೆಗಳು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಗಿರಲಿಲ್ಲ, ಕೋಮುವಾದಗಳಾಗ್ತಾ ಇತ್ತು, ಗಲಾಟೆಗಳು, ಪ್ರಾದೇಶಿಕವಾದ, ಅನಕ್ಷರತೆ, ಬಡತನ, ಈ ತರ ಎಲ್ಲ ಸಮಸ್ಯೆಗಳು ಆಗ್ತಾ ಇತ್ತು. ಜೊತೆಗೆ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇತ್ತು, ಲಾಭಕೋರತನ, ಕಳ್ಳ ಸಾಗಾಣಿಕೆ ಇತ್ಯಾದಿಗಳು. ಸೊ ಸ್ವಾತಂತ್ರ್ಯ ಬಂದ ನಂತರ ಅನುಭವಿಸಿದ ಕೆಲವೊಂದು ಸಮಸ್ಯೆಗಳು. ಈಗ 20ನೇ ಪ್ರಶ್ನೆ ಏನಂತ ಇದೆ? ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು, ಅದನ್ನು ಸಮರ್ಥಿಸಿ. ಹೌದು, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು. ಯಾಕೆ ಅಂತ ಅಂದ್ರೆ ಬ್ರಿಟಿಷರು ಸಾಮ್ರಾಜ್ಯನ ಹೆಂಗೆ ವಿಸ್ತರಣೆ ಮಾಡ್ಕೊಂತ ಹೋದ್ರು? ಈಗ ಒಂದೊಂದು ಭಾರತದಲ್ಲಿ ಒಬ್ಬ ರಾಜ ಅವನಿಗೆ ಮಕ್ಕಳಿಲ್ದಲೇ ಸತ್ತರೆ ದತ್ತು ಮಕ್ಕಳನ್ನು ತಗೊಳ್ಳೋ ಹಾಗಿಲ್ಲ, ದತ್ತು ಮಕ್ಕಳನ್ನು ತಗೊಂಡು ಅವನ ರಾಜ್ಯವನ್ನ ನಡೆಸೋ ಹಾಗಿಲ್ಲ. ಸೊ ಹಾಗೆ ಸತ್ತರೆ ಇಲ್ದಲೇ ಸತ್ತ ರಾಜನ ರಾಜ್ಯವನ್ನ ಬ್ರಿಟಿಷರು ಅವರ ಸುಪರ್ದಿಗೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದರು. ಇದ್ರ ಬಗ್ಗೆ ಕೆಲವೊಂದು ಸಮರ್ಥನೆ ಕೊಟ್ಟು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನು ದತ್ತು ಪುತ್ರನಿಗೆ ಉತ್ತರಾಧಿಕಾರತ್ವ ಹಕ್ಕಿರಲಿಲ್ಲ. ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಸೇರಿಸಿಕೊಳ್ಳಲಾಗಿ, ನಾನು ಆವಾಗಲೇ ಹೇಳ್ದಂಗೆ ಮಕ್ಕಳಿಲ್ದಲೆ ಸತ್ತರೆ ದತ್ತು ಮಕ್ಕಳನ್ನು ತಗೊಳ್ಳಾಗಿಲ್ಲ. ಆ ರಾಜ್ಯನ ಬ್ರಿಟಿಷರು ಅವ್ರ ಸುಪರ್ತಿಗೆ ತಗೋತಾ ಇದ್ರು. ಅಂತ ರಾಜ್ಯಗಳು ಯಾವ್ಯಾವು? ಆ ತರ ದತ್ತು ಮಕ್ಕಳಿಲ್ದಲೇ ಸತ್ತ ರಾಜ್ಯವನ್ನ ಯಾವ್ಯಾವ ಊರಲ್ಲಿ ಅವರು ಅಂತ ರಾಜ್ಯಗಳನ್ನ ಅವರ ಸುಪರ್ದಿಗೆ ಬ್ರಿಟಿಷರು ತಗೊಂಡ್ರು ಅಂದ್ರೆ ಸತಾರಾ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ, ನಾಗಪುರಗಳು ಬ್ರಿಟಿಷರ ವಶವಾದವು. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 21ನೇ ಪ್ರಶ್ನೆ. ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸಗಳು ಯಾವುವು? ವಿವರಿಸಿ ಅಂತ ಹೇಳಿದ್ದಾರೆ. ಸಾರ್ವಕಾಲಿಕ ಕಾಲುವೆ ಒಂದು ಕಡೆ, ಪ್ರವಾಹ ಕಾಲುವೆ ಒಂದು ಕಡೆ. ಏನೇನು ವ್ಯತ್ಯಾಸ? ಸಾರ್ವಕಾಲಿಕ ಕಾಲುವೆ ಅಂತ ಅಂದ್ರೆ ನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತದೆ. ಓಕೆ. ಈ ಪ್ರವಾಹ ಕಾಲುವೆಯಲ್ಲಿ ಅಣೆಕಟ್ಟುಗಳನ್ನು ಕಟ್ಟದೆ ನದಿಗಳಿಂದ ನೇರವಾಗಿ ಕಾಲುವೆಗಳನ್ನು ತೋಡಿ ಭೂಮಿಗೆ ನೀರನ್ನು ಒದಗಿಸುತ್ತದೆ ಈ ಕಾಲುವೆ, ಪ್ರವಾಹ ಕಾಲುವೆ. ಇನ್ನು ಸಾರ್ವಕಾಲಿಕ ಕಾಲುವೆಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಬಹುತೇಕ ಎಲ್ಲಾ ಕಾಲಗಳಲ್ಲಿಯೂ ನೀರು ಹರಿಯುವುದು ಸಾರ್ವಕಾಲಿಕ ಕಾಲುವೆ. ಬಟ್ ಪ್ರವಾಹ ಕಾಲುವೆಯಲ್ಲಿ ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರು ಹರಿಯುವುದು. ಸೊ ಇದೆರಡು ವ್ಯತ್ಯಾಸಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 22ನೇ ಪ್ರಶ್ನೆ. ಓಕೆ, 22ನೇ ಪ್ರಶ್ನೆ. ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ. ಹೋಗಿ ಭಾರತದ ಬೆಳೆ ಋತುಗಳನ್ನು ಪಟ್ಟಿ ಮಾಡಿ. ಮುಂಗಾರು ಅಥವಾ ಖಾರಿಫ್ ಬೇಸಾಯ, ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ, ಬೇಸಿಗೆಯ ಅಥವಾ ಜೇಡ್ ಬೇಸಾಯ, ಯಾವುದಾದ್ರೂ ಎರಡು. ಓಕೆ, ಭಾರತದ ಬೆಳೆ ಋತುಗಳು ಯಾವ ಕಾಲದಲ್ಲಿ ಮುಂಗಾರು, ಹಿಂಗಾರು, ಬೇಸಿಗೆ, ಚಳಿಗಾಲ ಆ ತರದಲ್ಲಿ ಆ ಋತುಗಳನ್ನ ಪಟ್ಟಿ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಇದು 3 ಅಂಶ. ಓಕೆ, ನೆಕ್ಸ್ಟ್ 23ನೇ ಪ್ರಶ್ನೆ. ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಹೇಗೆ ಭಿನ್ನವಾಗಿದೆ? ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸುಗ್ಗಿ ನಂತರದ ತಂತ್ರಜ್ಞಾನಕ್ಕಿಂತ ಅಂದ್ರೆ ಬಿಫೋರ್ ಅಂಡ್ ಆಫ್ಟರ್, ಮುಂಚೆ ಅಥವಾ ಆದ ಮೇಲೆ ಆ ತಂತ್ರಜ್ಞಾನದ ಹೇಗೆ ಭಿನ್ನವಾಗಿದೆ ಅಂತ ಅದ್ರ ಬಗ್ಗೆ ಒಂದು ಡಿಫರೆನ್ಸ್ ನ ತಿಳಿಸೋದಕ್ಕೆ ಹೇಳಿದ್ದಾರೆ. ನೋಡೋಣ ಏನು ಭಿನ್ನವಾಗಿದ್ದಾವೆ ಅಂತ.
ಓಕೆ, ಸುಗ್ಗಿ ಪೂರ್ವ ತಂತ್ರಜ್ಞಾನ ಫಸ್ಟ್ ನೋಡೋಣ. ಅದರ ಮೇನ್ ಪಾಯಿಂಟ್ಸ್ ಏನಿದೆ: ಹೆಚ್ಚು ಇಳುವರಿ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ. ಓಕೆ, ಸುಗ್ಗಿ ನಂತರದ ತಂತ್ರಜ್ಞಾನ ಹೇಗಿರುತ್ತೆ: ಮಾರುಕಟ್ಟೆಯಲ್ಲಿ ಸುಧಾರಿತ ತಂತ್ರಜ್ಞಾನ, ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರಗಳ ವ್ಯವಸ್ಥೆ ಅಂದ್ರೆ ಕೋಲ್ಡ್ ಸ್ಟೋರೇಜ್, ಶೈತ್ಯಾಗಾರ ಅಂತ ಅಂದ್ರೆ, ಜೊತೆಗೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರಾಟ. ಇದು ಮೇನ್ ಆಗಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನಿಮಗೆ ಒನ್ ವರ್ಡ್ ಆಗ MCQs ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾಗ ಕೇಳ್ಬೋದು, ಅಥವಾ 1 ಮಾರ್ಕ್ ಆನ್ಸರ್, 1 ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾವು ಕೇಳ್ಬೋದು, ಹೀಗೂ ಕೇಳ್ಬೋದು ಜಾಸ್ತಿ ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟ್ 24ನೇ ಪ್ರಶ್ನೆ: ಗ್ರಾಹಕರನ್ನು ಹೇಗೆ ಶೋಷಿಸಲಾಗುತ್ತಿದೆ? ನೋಡೋಣ. ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಗಿದೆ. ಅಂದ್ರೆ ಗ್ರಾಹಕರು ಮತ್ತೆ ಪೂರೈಕೆದಾರರು ಅಂದ್ರೆ ಸಪ್ಲೈ ಯಾರು ಮಾಡ್ತಾರೆ, ಈಗ ಕೆಲವೊಂದು ಪದಾರ್ಥಗಳನ್ನ ಅಂತ ತಗೊಂಡ್ರೆ, ಈಗ ನಾವು ಒಂದು ಅಂಗಡಿಗೆ ಹೋಗ್ತೀವಿ, ಅದನ್ನ ಒಂದು ಪದಾರ್ಥಗಳನ್ನ ತಗೊಳಗೆ ಅವಾಗ ನಾವು ಗ್ರಾಹಕ ಆಗ್ತೀವಿ. ಪೂರೈಕೆದಾರರು ಅಂತ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಅಕ್ಕಿನ ತಗೊಳಕ್ಕೆ ಅಂಗಡಿಗೆ ಹೋಗ್ತೀವಿ, ಅವಾಗ ಅಕ್ಕಿ ತಗೊಳಕ್ ಹೋದಾಗ ನಾವೊಬ್ಬ ಗ್ರಾಹಕ. ಅಕ್ಕಿ ಬೆಳೆದೋನು ಬೇರೆ ಯಾರೋ ಇರ್ತಾರೆ, ಬಟ್ ಮಾರಾಟ ಮಾಡೋರು ಒಬ್ರು ಇರ್ತಾರೆ, ಅವರಿಂದ ನಾವು ತಗೊಳ್ಳೋದು. ಸೊ ಗ್ರಾಹಕನಿಗೂ, ಅಕ್ಕಿ ತಗೊಳ್ಳೋ ಗ್ರಾಹಕನಿಗೂ ಅಕ್ಕಿ ಬೆಳೆದವನಿಗೂ ನೇರ ವ್ಯವಹಾರ ಇರೋದಿಲ್ಲ, ಅಂತರ ಇರುತ್ತೆ. ಓಕೆ, ಇದರಿಂದ ಗ್ರಾಹಕನ ಶೋಷಿಸಲಾಗ್ತಾ ಇದೆ ಅಂತ ಆಗುತ್ತೆ. 2ನೇ ಪಾಯಿಂಟ್: ಉತ್ಪಾದಕರು ಹಾಗೂ ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುತ್ತಾರೆ. ಅದನ್ನ ನಾನು ಹೇಳಿದಾಗೆ, ಈ ಫಾರ್ ಎಕ್ಸಾಂಪಲ್ ಅಕ್ಕಿ ಅಂತ ತಗೊಂಡ್ರೆ, ಅಕ್ಕಿ ಬೆಳೆದವರು ಉತ್ಪಾದಕರು, ಅಕ್ಕಿ ತಗೊಳ್ಳೋರು ಗ್ರಾಹಕರು. ಓಕೆ, ನಮಗೆ ಅಂಗಡಿಲಿ ಮಾರೋರು ಮಧ್ಯವರ್ತಿಗಳು. ಸೊ ಈ ಉತ್ಪಾದಕರು ಮತ್ತು ಗ್ರಾಹಕರ ಇಬ್ರು ಸೇರ್ಕೊಂಡು ಬೆಳೆದವನಿಗೆ ಗೊತ್ತು ರೇಟ್ ಎಷ್ಟು ಕೊಡ್ಬೇಕು ಅಂತ, ಜೊತೆಗೆ ತಗೊಳ್ಳೋನಿಗೆ ಎಷ್ಟು ತಗೋಬೇಕು ಅಂತ ಗೊತ್ತಿರುತ್ತೆ. ಅವರಿಬ್ರು ಸೇರ್ಕೊಂಡು ಒಂದು ರೇಟ್ ನ ನಿರ್ಧಾರ ಮಾಡಿದ್ರೆ ಅದು ಎಲ್ಲ ಸರಿ ಹೋಗುತ್ತೆ. ಬಟ್ ಇವರಿಬ್ರಿಗೂ ಮಧ್ಯ ಒಂದು ವ್ಯವಹಾರವೇ ಇಲ್ಲ, ಅಂತರನ ಸೃಷ್ಟಿ ಮಾಡಿ ಮಧ್ಯವರ್ತಿಗಳು ಫಿಕ್ಸ್ ಮಾಡಿರೋ ರೇಟಿಗೆ ನಾವು ತಗೋಬೇಕಾಗಿದೆ. ಯಾಕೆಂದ್ರೆ ಅಕ್ಕಿ ಬೆಳೆದವನ ಹತ್ರ ಕಮ್ಮಿಗೆ ತಗೊಂಡ್ಬರ್ತಾರೆ, ನಮಗೆ ಮಾರ್ಬೇಕಾದ್ರೆ ಜಾಸ್ತಿ ದುಡ್ಡಿಗೆ ಮಾರ್ತಾರೆ. ಓಕೆ, ಇದಾದ್ಮೇಲೆ ಇದರಿಂದ ಗ್ರಾಹಕರಿಗೆ ಕಷ್ಟ ಆಗ್ತಾ ಇದೆ. ಓಕೆ, ನಷ್ಟ ಮತ್ತು ಸಮಸ್ಯೆಗಳು. ಹೌದು, ಗ್ರಾಹಕರಿಗೆ ನಷ್ಟ ಆಗ್ತಾ ಇದೆ, ಉತ್ಪಾದಕರಿಗೂ ನಷ್ಟ ಆಗ್ತಾ ಇದೆ. ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡ್ತಾರೆ ಮಧ್ಯವರ್ತಿಗಳು ಅಥವಾ ಅಂಗಡಿ ಮಾಲೀಕರು. ಕಲಬೆರಕೆ ಕೊಡ್ತಾರೆ. ಅನೈತಿಕ ವ್ಯಾಪಾರ ಮಾರ್ಗಗಳು, ತೂಕದಲ್ಲಿ ಮೋಸ ಮಾಡೋದು ಅಥವಾ ಕಲಬೆರಕೆ ಕೊಡೋದು ಅಥವಾ ಚೆನ್ನಾಗಿಲ್ದಿರೋ ಅಂತ ಅಕ್ಕಿ ಕೊಡೋದು, ಅಥವಾ ಅಕ್ಕಿ ಒಂದಲ್ಲ ಬೇರೆ ಯಾವುದೇ ಪದಾರ್ಥಗಳಾದ್ರು ಈ ತರ ಗ್ರಾಹಕರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಆಗುತ್ತೆ. ನೆಕ್ಸ್ಟ್, ಈಗ 4ನೇ ಮೇನ್: ಪ್ರತಿ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾ ಇದ್ದಾರೆ. ಇಂಥದ್ದು ಎಷ್ಟು ಕ್ವಶನ್ ಇರುತ್ತೆ? 9 ಪ್ರಶ್ನೆಗಳಿರುತ್ತೆ, ಒಂದಕ್ಕೆ 3 ಮಾರ್ಕ್ಸ್. ಸೊ ಟೋಟಲ್ 27 ಮಾರ್ಕ್ಸ್ ಬರುತ್ತೆ. ಓಕೆ, ಈಗ ನೋಡೋಣ ಯಾವ ಪ್ರಶ್ನೆಗಳು ಏನಿದೆ ಅಂತ. ಸೊ ಡಚ್ಚರ ವಿರುದ್ಧದ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ. ಓಕೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ ಏನೇನಿದೆ, ಏನಕ್ಕೆ ಮಾಡ್ದ, ಏನೇನು ಹೋರಾಟಗಳನ್ನ ಮಾಡ್ದ, ವಿವರಣೆ ಕೊಡಿ ಅಂತ ಕೊಡ್ತೇವೆ. 1729ರಿಂದ 58ರವರೆಗೆ ಮೈನಾಡ್ ಸಂಸ್ಥಾನವನ್ನು ಆಳಿದನು. ಓಕೆ, ಮಾರ್ತಾಂಡ 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದನು. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿಕೊಂಡನು, ಕಾಪಾಡ್ಕೊಂಡ. ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದನು. ಓಕೆ, ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು, ಯುದ್ಧ ಮಾಡಿ ಸೋಲಿಸ್ತಾನೆ. ನೆಡುಮಂಗಡ ಮತ್ತು ಕೊಟ್ಟಾರಕರ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸಿದನು ಈ ಯುದ್ಧದಲ್ಲಿ, ಅಂದ್ರೆ ಸೋಲ್ಸಿದ್ನು ಅಂತ ಹೇಳ್ತಾರೆ.
ಡಚ್ಚರು ಅಪಾರ ಪ್ರಮಾಣದ ನಷ್ಟ ಅನುಭವಿಸಿದರು. ಅಂದ್ರೆ ಇವನು ಯುದ್ಧದಲ್ಲಿ ಸೋಲಿಸಿದ ನಂತರ ಅಥವಾ ಡಚ್ಚರ ವಿರುದ್ಧ ಇವನು ನಿಂತಾಗ ಡಚ್ಚರಿಗೆ ತುಂಬಾ ಲಾಸ್ ಆಯ್ತು, ಅಪಾರ ಪ್ರಮಾಣದ ನಷ್ಟ ಆಯ್ತು ಅಂತಾರೆ. 1753 ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು. ಅಂದ್ರೆ ಈ ತರ ಒಂದು ಒಪ್ಪಂದಕ್ಕೆ ಬರ್ತಾರೆ. 1753ರಲ್ಲಿ ಒಂದು ಒಪ್ಪಂದದ ಪ್ರಕಾರ ಈಗ ಡಚ್ಚರು ಸಂಪೂರ್ಣ ಅಧಿಕಾರನ ಮಾರ್ತಾಂಡನಿಗೆ ಒಪ್ಪಿಸಿ ಶರಣಾದರು. ಸೊ ಇದೊಂದು. ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂದಾಗ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ಅಂತ. ಏನದು ಪ್ರಶ್ನೆ? ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ. ಬ್ರಿಟಿಷ್ ಇದ್ದಾಗ ಒಂದು ಶಿಕ್ಷಣ ವ್ಯವಸ್ಥೆನ ಸ್ಥಾಪನೆ ಮಾಡಿದ್ರು, ಅದರ ಪರಿಣಾಮ ಏನೇನು ನೋಡೋಣ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ, ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ ಆಯ್ತು, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವೃತ್ತ ಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು, ಪತ್ರಿಕೆಗಳು, ನ್ಯೂಸ್ ಪೇಪರ್ಸ್. ಓಕೆ, ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು. ಅಂದ್ರೆ ಸಮಾಜದ ಪರವಾಗಿ ಅಥವಾ ಧರ್ಮದ ಪರವಾಗಿ ಧಾರ್ಮಿಕವಾಗಿ ಕೆಲವೊಂದು ಚಳುವಳಿಗಳು ಹುಟ್ಕೊಂಡ್ವು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು, ಅಂದ್ರೆ ಯೂನಿಟಿ, ಒಗ್ಗಟ್ಟು. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ಸ್ವಾತಂತ್ರ್ಯ ಹೋರಾಟಗಳ ಪ್ರಭಾವ, ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಉಂಟಾಯಿತು. ಇದೆಲ್ಲ ಆಗಿದ್ದು ಯಾವುದರಿಂದ? ಬ್ರಿಟಿಷರು ಮಾಡಿದ ಶಿಕ್ಷಣ ವ್ಯವಸ್ಥೆಯಿಂದ. ಓಕೆ, ಸೊ ಇದೊಂದು ಆನ್ಸರ್ನ ಮಾಡಬಹುದು. ನೆಕ್ಸ್ಟ್ 26ನೇ ಪ್ರಶ್ನೆ ಏನಿದೆ? ನಿತ್ಯ ಹರಿದ್ವರ್ಣ ಅರಣ್ಯಗಳು ಹಾಗೂ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಓಕೆ, ಎರಡು ಅರಣ್ಯಗಳು, ಒಂದು ನಿತ್ಯ ಹರಿದ್ವರ್ಣದ ಅರಣ್ಯಗಳು, ಇನ್ನೊಂದು ಎಲೆ ಉದುರಿಸುವ ಅರಣ್ಯಗಳು. ಮಾನ್ಸೂನ್ ಟೈಮಲ್ಲಿ, ಮಾನ್ಸೂನ್ ವೆದರ್ ಅಂತ ಏನಂತೀವಿ, ಆ ಟೈಮಲ್ಲಿ ಎಲೆ ಉದುರಿಸುವಂತ ಅರಣ್ಯಗಳು. ಎರಡು ವಿಧಗಳಾದ ಅರಣ್ಯಗಳು. ಅದ ಏನು ವ್ಯತ್ಯಾಸನ ಹೇಳಿ ಅಂತ ಹೇಳಿದ್ದಾರೆ. ಮೊದಲನೇದೇನಿದೆ? 250 ಸೆಂಟಿಮೀಟರ್ಗಿಂತ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿವೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಏನಂತಾರೆ. ಅದು ಒಂದು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗುವಂತ ಪ್ರದೇಶಗಳಲ್ಲಿ ಇಂಥ ಅರಣ್ಯಗಳು ಇರ್ತವೆ. ಈ ಎಲೆ ಉದುರಿಸುವ ಅರಣ್ಯಗಳು ಯಾವ ಏರಿಯಾದಲ್ಲಿ ಇರ್ತವೆ? 75ರಿಂದ 250 ಸೆಂಟಿಮೀಟರ್ ಮಳೆ ಆಗುವಂತ ಪ್ರದೇಶಗಳಲ್ಲಿ ಇಂಥ ಅರಣ್ಯಗಳು ಇರ್ತವೆ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಕಂಡು ಬರುತ್ತದೆ ಇಂಥ ಅರಣ್ಯಗಳು. ಅಂದ್ರೆ ಇಂಥ ಜಾಗದಲ್ಲಿ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗುತ್ತೆ. ಸೊ ಇಂಥ ಜಾಗದಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಕಂಡು ಬರ್ತವೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಎಲೆ ಉದುರಿಸುವ ಅರಣ್ಯಗಳು ಮಾನ್ಸೂನ್ ಸೀಸನ್ ಅಲ್ಲಿ. ತುಂಬಾ ಕಡೆ ಇದೆ ಅದು ಅಂತ. ನೆಕ್ಸ್ಟ್, ವರ್ಷವಿಡೀ ಹಸಿರಾಗಿರುತ್ತದೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳಲ್ಲಿ. ಎಲೆ ಒಣಗುವಂತ ಪ್ರಶ್ನೆಯೇ ಬರೋದಿಲ್ಲ, ವರ್ಷವಿಡೀ ಎಲೆ ಹಸಿರಾಗಿರುತ್ತದೆ. ಬಟ್ ಇದರಲ್ಲಿ ಎಲೆ ಉದುರಿಸುವ ಅರಣ್ಯಗಳು ಹೆಂಗಿರ್ತವೆ ಅಂದ್ರೆ ನಿರ್ದಿಷ್ಟ ಒಣಹವೆಯ ಋತುವಿನಲ್ಲಿ ಎಲೆ ಉದುರಿಸುತ್ತವೆ. ಅಂದ್ರೆ ಈ ಮಾನ್ಸೂನ್ ಸೀಸನ್ ಅಲ್ಲಿ ಯಾವಾಗ್ಲೂ ಹಸಿರಾಗಿರಲ್ಲ, ಎಲೆ ಉದುರ್ತವೆ, ಒಣಗ್ತವೆ, ಅದಾದ್ಮೇಲೆ ಮತ್ತೆ ಹಸಿರಾಗಿ ಚಿಗುರ್ತವೆ. ನೆಕ್ಸ್ಟ್, 2.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿವೆ ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳು. ಅಂದ್ರೆ ಅದರ ಏರಿಯಾ ಎಷ್ಟು ದೊಡ್ಡದಾಗಿ ಹರಡಿದೆ ಅಂತ. ಇದರಲ್ಲಿ ಎಲೆ ಉದುರಿಸುವ ಅರಣ್ಯಗಳು ಭಾರತದ ಒಟ್ಟು ಅರಣ್ಯ ಪ್ರದೇಶದ 65.50 ಭಾಗದಲ್ಲಿ ಹರಡಿವೆ. ಭಾರತದಲ್ಲಿ ಹೆಚ್ಚಿನದಾಗಿ ಎಲೆ ಉದುರಿಸುವ ಅರಣ್ಯಗಳೇ ಜಾಸ್ತಿ. ಈ ನಿತ್ಯ ಹರಿದ್ವರ್ಣದ ಅರಣ್ಯಗಳಿಗಿಂತ ಭಾರತದಲ್ಲಿ ಈ ಎಲೆ ಉದುರಿಸುವ ಅರಣ್ಯಗಳು ಅಂದ್ರೆ ನಾರ್ಮಲ್ ಆಗಿ ಈ ಎಲೆ ಒಣಗ್ತವೆ, ಉದುರ್ತವೆ, ಮಳೆಗಾಲ ಬಂದಾಗ ಚಿಗುರ್ತವೆ. ಇಂಥ ಅರಣ್ಯಗಳೇ ಜಾಸ್ತಿ ಬರುವಂತದ್ದು ಭಾರತ ದೇಶದಲ್ಲಿ. ಅದಕ್ಕೆ ಹೇಳಿರೋದವರು 65.50% ಅಷ್ಟು ಹರಡಿದೆ
ಓಕೆ, ಅಕಸ್ಮಾತ್ ಅದನ್ನ ನಿಮಗೆ ಉತ್ತರ ಬರೆಯಕ್ ಆಗ್ಲಿಲ್ಲ ಅಂತ ಅಂದ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ ಆಯ್ಕೆ. ಏನದು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ನ ಉಪಯೋಗಗಳೇನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಅಂದ್ರೆ ಏನು? ಅದ್ರ ಉಪಯೋಗಗಳೇನು? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಏನಂತ ಅಂತೀವಿ? GPS, ಕರೆಕ್ಟಾ? GPS ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದನ್ನ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಈಗ ಮೊಬೈಲ್ ಅಲ್ಲಿ ಮ್ಯಾಪ್ಗಳನ್ನ ಚೆಕ್ ಮಾಡ್ತೀವಲ್ವಾ, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅದೆಲ್ಲ, ಅಥವಾ ಒಂದು ವಸ್ತುನ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ GPS ಅಳವಡಿಕೆ. ಈಗ ಸ್ಕೂಲ್ ಬಸ್ಗಳಲ್ಲಿ GPS ಹಾಕಿರ್ತಾರೆ, ಕಾರ್ಗಳಲ್ಲಿ GPS ಹಾಕಿರ್ತಾರೆ, ಅದೆಲ್ಲಿದೆ ಅನ್ನೋದನ್ನ ಕಂಡುಹಿಡಿಬಹುದು ಇದನ್ನ. ಓಕೆ, ಉಪಯೋಗಗಳೇನು? ಪ್ರಾಕೃತಿಕ ವಿಕೋಪಗಳ ಸ್ಪಷ್ಟ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ ಪರಿಹಾರ ಕೈಗೊಳ್ಳಲು ಉಪಯುಕ್ತ. ಓಕೆ, ಅರಣ್ಯ ಹಾಗೂ ಪರ್ವತ ಚಾರಣ ಮಾಡುವವರಿಗೆ ಮಾರ್ಗ ತಿಳಿಯಲು ಉಪಯುಕ್ತ, ಅಂದ್ರೆ ರೂಟ್ ಮ್ಯಾಪ್. ಸಾರಿಗೆ ನಿರ್ವಹಣೆಯಲ್ಲಿಯೂ ಇದರ ಬಳಕೆ ಹೆಚ್ಚಾಗಿದೆ. ಅದೇ ಹೇಳ್ದಂಗೆ ನಾನು, ಬಸ್ಸು, ಸ್ಕೂಲ್ ಬಸ್ಸು ಅಥವಾ ನಾರ್ಮಲ್ ಬಸ್ಗಳು, ಸರ್ಕಾರಿ ಬಸ್ಗಳು ಅಥವಾ ಕಾರ್ಗಳು, ಬೈಕ್ಗಳು ಎಲ್ಲರೂ ನಾವು ಹಾಕೊಂಡು ರೂಟ್ಗಳನ್ನ ತಿಳ್ಕೊಂಡು ಹೋಗ್ಬೋದು. ಸೈನಿಕರು, ವೈಮಾನಿಕರು, ಮೀನುಗಾರರು ಹಾಗೂ ನಾವಿಕರು ಸರಿಯಾದ ಮಾರ್ಗವನ್ನು ಅನುಸರಿಸಲು ಅಗತ್ಯ ಮಾಹಿತಿ. ನಗರಗಳಲ್ಲಿ ಮನೆ ಬಾಗಿಲಿಗೆ ಸೇವೆ ಕೊಡುವ ಸಂಸ್ಥೆಗಳಿಗೆ ಜೀವಳವಾಗಿದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಮೆಝಾನ್ ಇದೆ. ಓಕೆ, ಅಮೆಝಾನ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀವಿ, ಫ್ಲಿಪ್ಕಾರ್ಟ್, ಈ ತರ ತುಂಬಾ ಆನ್ಲೈನ್ ವೆಬ್ಸೈಟ್ಗಳಿದಾವೆ. ಅದೇ ತರ ಮನೆಗಳಿಗೆ ನೀವು ಆರ್ಡರ್ ಮಾಡಿದ್ರೆ, ಮನೆಗೆ ಮೊಬೈಲ್ ಕುತ್ಕೊಂಡು ಆರ್ಡರ್ ಮಾಡಿದ್ರೆ ಅದರಲ್ಲಿ ನಿಮಗೆ GPS ಮೂಲಕ ಲೊಕೇಶನ್ ತಗೊಳುತ್ತೆ. ಆ ಲೊಕೇಶನ್ ಕರೆಕ್ಟಾಗಿ ಇಂತಿಷ್ಟ ನಿರ್ದಿಷ್ಟವಾದಂತಹ ಸಮಯದಲ್ಲಿ ನೀವು ಏನು ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಬೇರೆ ಬೇರೆ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿರ್ತೀರಿ ಅದು ನಿಮಗೆ ಮನೆಗೆ ಬಂದು ತಲುಪುತ್ತೆ. ಜೊತೆಗೆ ಗೂಗಲ್ ಮ್ಯಾಪ್ ನಂತಹ ವ್ಯವಸ್ಥೆಗಳು GPS ವ್ಯವಸ್ಥೆಯನ್ನು ಬಳಸಿ ದಾರಿ ತೋರಿಸುತ್ತವೆ. ಓಕೆ, ಇದಿಷ್ಟು ಇದರ ಉಪಯೋಗ ಆಗಿದೆ GPS. ನೆಕ್ಸ್ಟ್ 27ರದ್ದು ಕ್ವಶನ್ ನೋಡೋಣ. 27ರದ ಪ್ರಶ್ನೆ. ಓಕೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ. ಗ್ರಾಮೀಣ ಅಂದ್ರೆ ಹಳ್ಳಿಗಳ ಅಭಿವೃದ್ಧಿ. ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಇದೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಆ ತರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಂತ ಬರುತ್ತೆ. ಅದರಲ್ಲಿ ಗ್ರಾಮಗಳನ್ನ ಉದ್ಧಾರ ಮಾಡೋದಕ್ಕೆ ಕೆಲವೊಂದಷ್ಟು ಸ್ಕೀಮ್ಗಳು, ಅವಕಾಶಗಳಿರ್ತವೆ. ಸೊ ಅದ್ರ ಪಾತ್ರ ಏನು? ಅಭಿವೃದ್ಧಿಯಲ್ಲಿ ಗ್ರಾಮದ ಜನರು ಪಾಲ್ಗೊಳ್ಳುವಂತೆ ಮಾಡುವುದು. ಅಂದ್ರೆ ಮೀಟಿಂಗ್ ಮಾಡ್ತಾರೆ ಗ್ರಾಮ ಪಂಚಾಯತಿಯಲ್ಲಿ, ಅವರೇ ಕೂತ್ಕೊಂಡು ಡಿಸೈಡ್ ಮಾಡಿ, ಗ್ರಾಮದವರೆಲ್ಲ ಕೂತ್ಕೊಂಡು ನಮ್ಮ ಹಳ್ಳಿಗೆ ಏನ್ ಬೇಕು, ನಮ್ಮ ಗ್ರಾಮಕ್ಕೆ ಏನ್ ಬೇಕು, ಲೈಟು, ರೋಡು, ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ದೇವಸ್ಥಾನ, ಆ ತರ ಅವರು ಡಿಸೈಡ್ ಮಾಡ್ಕೊಂಡು ಮಾಡಬಹುದಂತ ಒಂದು ವ್ಯವಸ್ಥೆ ಗ್ರಾಮ ಪಂಚಾಯತ್ ಅಲ್ಲಿ. ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ, ಅದೇ ನಾನು ಹೇಳಿದೆ, ರಸ್ತೆ, ಚರಂಡಿ, ಕುಡಿಯೋ ನೀರು, ಬೀದಿ ದೀಪ, ಶೌಚಾಲಯ, ಶಾಲೆ, ಆಸ್ಪತ್ರೆ, ಇದೆಲ್ಲ ಮಾಡ್ಕೊಬೇಕು. ಎಷ್ಟು ಮಾಡಬೇಕು, ಏನ್ ಮಾಡಬೇಕು ಅದೆಲ್ಲ ಗ್ರಾಮದವರು ಡಿಸೈಡ್ ಮಾಡ್ತಾರೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ, ವಯಸ್ಕರ ಶಿಕ್ಷಣ, ತಾಂತ್ರಿಕ ಹಾಗೂ ವೃತ್ತಿ ತರಬೇತಿಗೆ ಪ್ರೋತ್ಸಾಹ, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ, ಕೆರೆ ಕಟ್ಟೆಗಳ ನಿರ್ಮಾಣ, ಹೂಳು ತೆಗೆಯುವುದು, ಕಿರಿ ನೀರಾವರಿ ಯೋಜನೆಗಳು, ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆ. ಓಕೆ, ಸೊ ಇದಾದ್ಮೇಲೆ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು. ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ವರ್ಣ ಜಯಂತಿ ಗ್ರಾಮ ರೋಜ್ಗಾರ್ ಯೋಜನೆ, ಈ ತರ ಎಲ್ಲ ಒಂದು ಯೋಜನೆಗಳಿದಾವೆ ಗ್ರಾಮ ಪಂಚಾಯತಿಯಲ್ಲಿ. ಅದೆಲ್ಲದನ್ನು ಯೂಸ್ ಮಾಡ್ಕೊಬಹುದು. ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸಲಾಗುವುದು ಗ್ರಾಮ ಪಂಚಾಯತಿಲಿ, ಅದು ಅಧಿಕಾರ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ, ಬಸವ ವಸತಿ ಯೋಜನೆ, ಈ ತರ ಸುಮಾರು ಯೋಜನೆಗಳಿವೆ. ಅದನ್ನ ಬಳಸ್ಕೊಂಡು ಗ್ರಾಮ ಪಂಚಾಯತಿಯಲ್ಲಿ ಇದನ್ನ ಗ್ರಾಮಗಳನ್ನ ಉದ್ಧಾರ ಮಾಡುವುದು, ಅಭಿವೃದ್ಧಿ ಮಾಡಬಹುದು. ಬಡ ಜನರಿಗೆ ಆಹಾರ ಧಾನ್ಯ ಒದಗಿಸುವುದು, ಸುವರ್ಣ ಗ್ರಾಮೋದಯ ಯೋಜನೆ, ಸಮಾಜ ಕಲ್ಯಾಣ ಸೇವೆಗಳು, ವಯೋವೃದ್ಧರು, ದಿವ್ಯಾಂಗರು, ಮಾನಸಿಕ
ವಿಧವೆಯರು, ವಿಧವೆಯರಿಗೆ ಆ ತರ ಎಲ್ಲ ಸೇವೆಗಳಿದಾವೆ. ಓಕೆ, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರೋತ್ಸಾಹ, ಕೆಲವೊಂದು ದಾನಗಳನ್ನ ಕೊಡೋದು ಅಥವಾ ಕೆಲವೊಂದು ಸ್ಕೀಮ್ ಅಲ್ಲಿ ಅವರಿಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹಣವನ್ನು ನೀಡುವಂಥದ್ದು. ಗ್ರಾಮೀಣ ಕಲೆ ಸಂಸ್ಕೃತಿ ಶ್ರೀಮಂತಗೊಳ್ಳುತ್ತದೆ. ಸೊ ಇಷ್ಟೆಲ್ಲ ಯೋಜನೆಗಳು ನಮಗೆ ಎಲ್ಲಿ ಯಾವ್ದರಿಂದ ಮಾಡೋದ್ರಿಂದ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳಿಂದ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಹಳ್ಳಿಗಳು ಉದ್ಧಾರ ಆಗಂತ ಯೋಜನೆಗಳು. ಅದು ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಇನ್ನೊಂದು ಪ್ರಶ್ನೆ ಇದೆ, ಏನದು? ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ. ನೋಡೋಣ ಏನೇನಿದೆ ಅಂತ. ಕೋಶೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸು ನಿರ್ವಹಣೆ ದೇಶದ ಅಭಿವೃದ್ಧಿಯನ್ನು ಬಿಂಬಿಸುತ್ತದೆ. ದೇಶದ ಸಂಪನ್ಮೂಲಗಳನ್ನು ಉತ್ಪಾದನಾಂಗಗಳಲ್ಲಿ ಸಮರ್ಪಕವಾಗಿ ಹಂಚುತ್ತದೆ. ಉತ್ಪಾದನೆಯನ್ನು ಗರಿಷ್ಠಗೊಳಿಸಲು ತಂತ್ರ ರೂಪಿಸುವುದು. ಆದ್ರೆ ಉತ್ಪಾದನೆ ಅಂತ ಅಂದ್ರೆ ಯಾವುದೇ ಉತ್ಪಾದನೆ ಆಗಿರ್ಲಿ, ಅದನ್ನ ಫುಡ್ ಅಂದ್ರೆ ಆಹಾರ ಉತ್ಪಾದನೆ ಅಥವಾ ನಾವು ಹಾಕೊಳ್ಳೋ ಬಟ್ಟೆಗಳು, ಯಾವುದೇ ಉತ್ಪಾದನೆ ಆಗಲಿ, ಅದನ್ನ ಹೆಚ್ಚು ಮಾಡುವಂಥದ್ದು ಅಥವಾ ಒಂದು ಉಪಾಯ ಮಾಡುವಂಥದ್ದು ಅಥವಾ ಪ್ಲಾನ್ ಮಾಡುವಂಥದ್ದು. ಆದಾಯದ ಸಮಾನ ಹಂಚಿಕೆ ದೇಶದಲ್ಲಿ ಶಾಂತಿಯನ್ನು ತರುವಂತೆ ಮಾಡುತ್ತದೆ. ಪ್ರಜೆಗಳ ಕಲ್ಯಾಣವನ್ನು ಹೆಚ್ಚಳದ ಗುರಿ. ದೇಶದ ಆರ್ಥಿಕ ಅಭಿವೃದ್ಧಿ, ಹಣಕಾಸಿನ ಸ್ಥಿರತೆ, ಬಂಡವಾಳ ಹೂಡಿಕೆ ಹೆಚ್ಚಳ. ಅದು ಯಾವ ಕ್ಷೇತ್ರದಲ್ಲಿ? ಕೃಷಿ, ಸಣ್ಣ ಕೈಗಾರಿಕಾ, ಮೂಲಸೌಕರ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ. ಸಮತೋಲಿತ ಅಭಿವೃದ್ಧಿಯನ್ನು ಖಾತರಿಪಡಿಸುತ್ತದೆ. ಆರ್ಥಿಕ ಸ್ಥಿರತೆ. ಇಷ್ಟೆಲ್ಲ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ತಿಳಿಸ್ತದೆ. ಓಕೆ, ಇನ್ನ ಒಂದು ಪಾಯಿಂಟ್ ಏನಂದ್ರೆ ಆರ್ಥಿಕ ಏರಿಳಿತಗಳ ನಿಯಂತ್ರಣ. ಓಕೆ, ಇಷ್ಟ ಆಯ್ತು. ಈಗ 28ನೇ ಪ್ರಶ್ನೆ ನೋಡೋಣ. 28ನೇ ಪ್ರಶ್ನೆ ಏನಿದೆ? ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದಾಗುವ ಅನುಕೂಲಗಳಾವುವು? ಅಂದ್ರೆ ಬ್ಯಾಂಕ್ ಅಲ್ಲಿ 2 ಟೈಪ್ ಇರುತ್ತವೆ. ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಒಂದು ಇರುತ್ತೆ, ಅಥವಾ ಫಿಕ್ಸೆಡ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ ಅಂದ್ರೆ ಬೇರೆ ಬೇರೆ ತರಹದ ಅಕೌಂಟ್ಗಳನ್ನ ತೆರೆಯುವಂಥದ್ದು ಇರುತ್ತೆ. ಸೊ ಇದರಲ್ಲಿ ಏನು ಉಪಯೋಗಗಳು ಈ ತರ ಅಕೌಂಟ್ ತೆಗೆಯೋದ್ರಿಂದ? ಸಾರ್ವಜನಿಕರಿಂದ ಠೇವಣಿ ಅಂಗೀಕರಿಸುವುದು, ಅಂದ್ರೆ ಅಮೌಂಟ್ ಡೆಪಾಸಿಟ್ ಮಾಡ್ತಾರಲ್ಲ, ಠೇವಣಿ ಇಡೋದು, ಅದು ಸಾಲಗಳನ್ನು ಕೊಡುವುದು. ಓಕೆ, ಹಣವನ್ನು ವರ್ಗಾವಣೆ ಮಾಡ್ಬೋದು. ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂದ್ರೆ ಹಣನ ವರ್ಗಾಯಿಸಲಿಕ್ಕಾಗಲ್ಲ. ನೆಕ್ಸ್ಟ್, ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು. ಅಂದ್ರೆ ನಿಮ್ದು ಒಡವೆ ಇಡೋದಕ್ಕೆ ಟ್ರೆಷರ್ ಲಾಕರ್ ಅಂತ ಕೊಡ್ತಾರೆ. ಅದನ್ನ ನಿಮಗೆ ಭದ್ರತಾ ಕಪಾಟುಗಳು, ಮನೇಲಿ ಇಟ್ಕೊಂಡ್ರೆ ಕಳ್ತನ ಆಗುತ್ತೆ ಅನ್ನೋ ಕಾರಣಕ್ಕೆ ಬ್ಯಾಂಕ್ಗಳಲ್ಲಿ ಲಾಕರ್ ಅಂತ ಕೊಡ್ತಾರೆ. ಓಕೆ, ನಿಮ್ಮ ಒಡವೆಗಳನ್ನ ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಡೋದಕ್ಕೆ ಲಾಕರ್ ಅಂತ ಕೊಡ್ತಾರೆ. ಆ ತರ ವ್ಯವಸ್ಥೆಗಳು ಇರುತ್ತೆ. ದೆನ್ ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡು ಕೊಡುವುದು. ಹಣದ ವಹಿವಾಟನ್ನು ಮಾಡುತ್ತವೆ. ಹಣದ ಭದ್ರತೆಯನ್ನು ಕಾಪಾಡುತ್ತವೆ. ಮನೇಲಿ ಇಟ್ಕೊಂಡ್ರೆ ಕಳ್ತನ ಆಗೋಂಥ ಚಾನ್ಸಸ್ ಇರುತ್ತೆ, ಆ ಬ್ಯಾಂಕಲ್ಲಿ ಇಡ್ಬೋದಲ್ವಾ, ಸೇಫ್ ಆಗಿರುತ್ತೆ. ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರ ಕೊಡುವುದು. ಸರ್ಕಾರದ ಹಣಕಾಸಿನ ವ್ಯವಹಾರ ನಿರ್ವಹಿಸುವುದು. ಜಮಾ ಕಾರ್ಡ್ ಕೊಡುವುದು. ಖಾಸಗಿ ಸಾಲಗಳು, ಪರ್ಸನಲ್ ಲೋನು, ಹೋಮ್ ಲೋನು ಆ ಥರ ಇರುತ್ತೆ. ಮನೆ ಕಟ್ಟಲು, ವಾಹನ ಖರೀದಿಸಲು ಸಾಲ ಕೊಡುವುದು. ವ್ಯಾಪಾರಕ್ಕೆ ಮನೆ ಕಟ್ಟಲು ಹೇಳ್ದಲ್ಲ, ಹೋಮ್ ಲೋನು, ವೆಹಿಕಲ್ ಲೋನು ಆ ಥರ ಕೊಡ್ತಾರೆ. ವ್ಯಾಪಾರಕ್ಕೆ ಬೇಕಾದ ಸಾಲಗಳು, ಬಿಸ್ನೆಸ್ ಲೋನ್ ಅಂತಾನು ಕೊಡ್ತಾರೆ. ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು, ಅದು ಯಾವಾಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಲಾಕರ್ಗಳು. ಡೆಬಿಟ್ ಕಾರ್ಡ್ಗಳು ಕೊಡ್ತಾರೆ. ಡೆಬಿಟ್ ಕಾರ್ಡ್ಗಳು ಅಂತ ಅಂದ್ರೆ ನಿಮಗೇನು, ಎಲ್ಲರ ಹತ್ರನು ATM ಕಾರ್ಡ್ ನೋಡಿರ್ತೀರಾ, ATM ಕಾರ್ಡ್ನ ಕೊಡ್ತಾರೆ. ನೆಕ್ಸ್ಟ್, ಭರವಸೆ ಸೇವೆಗಳು, ಕೆಲವೊಂದು ಇನ್ಸೂರೆನ್ಸ್ ಆ ತರ ಭರವಸೆ ಸೇವೆಗಳನ್ನ ಕೊಡ್ತಾ ಇರ್ತಾರೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳು ಇದೆ. ಓಕೆ, ನೆಕ್ಸ್ಟ್ ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳಿದಾವೆ. ಅದೇನೇನಂದ್ರೆ ಹಣದ ಪಾವತಿಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಅಮೌಂಟ್ ಕಟ್ಟೋದಕ್ಕೆ, ಹಣ ವಸೂಲು ಮಾಡಲು ಸಹಾಯ ಮಾಡುತ್ತದೆ. ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಅಕೌಂಟ್ ಇದ್ರೆ ಬ್ಯಾಂಕ್ ಅಲ್ಲಿ. ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ. ಈಗೆಲ್ಲ ಏನಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇದೆ. ಈಗೆಲ್ಲ ಬ್ಯಾಂಕ್ ಅಲ್ಲಿ ಹೋಗಿ ಕಾಯ್ದು ಟ್ರಾನ್ಸ್ಫರ್ ಮಾಡುವಂಥದ್ದಿಲ್ಲ. ಆನ್ಲೈನ್ ಮೂಲಕನೇ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಮೌಂಟ್ನ. ಸೊ ಇಷ್ಟೆಲ್ಲ ವ್ಯವಸ್ಥೆ ಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಇರಬೇಕು, ಇಲ್ಲಾಂದ್ರೆ ನೀವೇ ಹೋಗಿ ಅಮೌಂಟ್ನ ಕೊಡ್ಬೇಕಾಗುತ್ತೆ. ಸೊ ಇದು ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಉತ್ತರ ಅಂತ ಅಂದ್ರೆ ಇನ್ನೊಂದು ಪ್ರಶ್ನೆ ಇದು, ಉದ್ಯಮಿಗಳ ಕಾರ್ಯಗಳಾವುವು? ಉದ್ಯಮಿಗಳು ಏನ್ ಕೆಲಸ ಮಾಡ್ತಾರೆ, ಏನ್
ಕಾರ್ಯವನ್ನ ಮಾಡ್ತಾರೆ ಅದ್ರ ಬಗ್ಗೆ ಚೆಕ್ ಮಾಡೋಣ. ಏನೇನ್ ಮಾಡ್ಬೋದು ಅವರು ನೋಡೋಣ. ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ. ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ. ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ. ಅಂದ್ರೆ ಅವನು ಏನ್ ಪ್ರೊಡ್ಯೂಸ್ ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ ಉದ್ಯಮಿ, ಹಾಗಾಗಿ ಅದ್ರದ ರೇಟು, ಕ್ವಾಲಿಟಿ ಅಥವಾ ಎಷ್ಟು ಉತ್ಪಾದನೆ ಮಾಡಬೇಕು ಅದೆಲ್ಲ ಅವನೇ ನಿರ್ಧಾರ ಮಾಡ್ತಾನೆ. ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗಗಳ ಬಗ್ಗೆ ನಿರ್ಧಾರ. ಅವನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಎಂಪ್ಲಾಯಿ ಇರಬೇಕು ಅಥವಾ ಉದ್ಯೋಗ ಸೃಷ್ಟಿ ಎಷ್ಟು ಜನ ಬೇಕು, ಜೊತೆಗೆ ಎಲ್ಲಿ ನಾನು ಸ್ಟಾರ್ಟ್ ಮಾಡಿರೋದನ್ನ ಮಾರುಕಟ್ಟೆ ಅಂದ್ರೆ ಮಾರ್ಕೆಟ್ ಎಲ್ಲಿ ನಾನು ಅದನ್ನ ಸೇಲ್ ಮಾಡಬೇಕು ಅಂದ್ರೆ ಅದನ್ನ ಆತರ ತಾಂತ್ರಿಕತೆ, ಮಾರುಕಟ್ಟೆ ಬಗ್ಗೆ ಎಲ್ಲ ಅದನ್ನ ಅವನು ಡಿಸ್ಕಸ್ ಮಾಡ್ತಾನೆ ಉದ್ಯಮಿ. ಎಲ್ಲ ಅಂಶಗಳನ್ನು ಸಂಯೋಜಿಸುತ್ತಾನೆ. ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರುತ್ತಾನೆ. ತನ್ನ ಉದ್ಯಮದ ಅಯವ್ಯಯ ನಿಭಾಯಿಸುತ್ತಾನೆ. ಅಂದ್ರೆ ಲಾಭ ನಷ್ಟ, ಅಯವ್ಯಯ ಅಂದ್ರೆ ಅದನ್ನು ನಿಭಾಯಿಸ್ತಾನೆ. ಒಂದೊಂದ್ಸತಿ ಲಾಭಗಳಾಗುತ್ತೆ, ಒಂದೊಂದ್ಸತಿ ನಷ್ಟಗಳಾಗುತ್ತೆ, ಅದನ್ನ ನಿಭಾಯಿಸ್ತಾನೆ. ನೆಕ್ಸ್ಟ್, ಕಷ್ಟ ನಷ್ಟಗಳು ಮತ್ತು ಅನಿಶ್ಚಿತತೆಗಳನ್ನು ಎದುರಿಸುತ್ತಾನೆ. ಕೆಲವೊಂದ್ಸತಿ ಏನಂದ್ರೆ ಕೆಲವೊಂದು ಎಂಪ್ಲಾಯಿ ಸಡನ್ ಕೈ ಕೊಟ್ಬಿಡೋದು ಕೆಲಸ ಮಾಡ್ತಾ ಇರೋರು, ಅವಾಗ ಅವನಿಗೆ ಕಷ್ಟ ಆಗುತ್ತೆ. ಆತರ ಹೇಳಿ ಕೇಳಿ ಬರೋದಿಲ್ಲ ಕಷ್ಟಗಳು, ಅಂಥದ್ದನ್ನ ಅವ್ನು ನಿಭಾಯಿಸ್ತಾನೆ. ಅದಾದ್ಮೇಲೆ ವ್ಯಾಪಾರದ ಮಾರ್ಗಗಳನ್ನು ತಿಳಿಸುತ್ತಾನೆ. ಅದು ಕಾರ್ಯಗತಗೊಳ್ಳಲು ಮಾರ್ಗದರ್ಶನ ನೀಡುತ್ತಾನೆ. ಇಷ್ಟು ಉದ್ಯಮಿಗಳ ಕಾರ್ಯವೈಖರಿ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ ಏನಿದೆ? ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ವಿವರಿಸಿ. ಏನೇನು ಕೊಡುಗೆ ಕೊಟ್ಟಿದ್ದಾರೆ? ಬ್ರಹ್ಮ ಸಮಾಜದ ಸ್ಥಾಪಕರಲ್ಲಿ ಪ್ರಮುಖರು ರಾಜಾರಾಮ್ ಮೋಹನ್ ರಾಯರು. ಭಾರತೀಯ ನವೋದಯದ ಜನಕ, ಅಂದ್ರೆ ಅವರೇ ಸ್ಥಾಪನೆ ಮಾಡಿದ್ದು. ಸಂಸ್ಕೃತ, ಅರೇಬಿಕ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಪಾಂಡಿತ್ಯ. ಇಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಸಂಸ್ಕೃತ, ಅರೇಬಿಕ್, ಇಂಗ್ಲಿಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮಗಳ ಅಧ್ಯಯನ. ಬಹು ದೇವತಾರಾಧನೆ ಅಥವಾ ಮೂರ್ತಿ ಪೂಜೆಯನ್ನು ಪ್ರಶ್ನಿಸಿದರು. ಅಂದ್ರೆ ಮೂರ್ತಿ ಪೂಜೆ, ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತೀವಲ್ಲ ನಾವು, ಅದು ಯಾಕೆ ಮಾಡಬೇಕು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಅವರು. ಸೊ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣ ಅವಶ್ಯಕವೆಂದರು. ಅಂದ್ರೆ ಈಗೇನು ರೀಸೆಂಟ್ ಟೆಕ್ನಾಲಜಿ, ವಿಜ್ಞಾನ ಅಂದ್ರೆ ಟೆಕ್ನಾಲಜಿ ಏನಿದೆ, ರೀಸೆಂಟ್ ಟೆಕ್ನಾಲಜಿ ಮತ್ತು ಇಂಗ್ಲಿಷ್ ಶಿಕ್ಷಣ ಜೀವನದಲ್ಲಿ ಬಹು ಮುಖ್ಯವಾಗಿ ಬೇಕಾಗಿದೆ ಅಂತ ಅಂದವರು ಅವರು. ನೆಕ್ಸ್ಟ್, ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು. ಅಂದ್ರೆ ಹೆಣ್ಮಕ್ಳ ಮೇಲೆ ಆಗ್ತಿದ್ದ ಶೋಷಣೆಯನ್ನ ವಿರೋಧಿಸ್ತಾರೆ. ಸತಿ ಪದ್ಧತಿ, ಬಾಲ್ಯ ವಿವಾಹಗಳ ವಿರುದ್ಧ ಹೋರಾಟ ಮಾಡಿದ್ರು. ಸತಿ ಸಹಗಮನ ಪದ್ಧತಿ ವಿರುದ್ಧದ ಕಾಯ್ದೆಯನ್ನು ಬೆಂಬಲಿಸಿದರು. ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದರು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್, ನಿಮಗೆ ಒಂದು ವಾಕ್ಯದಲ್ಲಿ ಅಥವಾ ಬಹು ವಾಕ್ಯ ಪ್ರಶ್ನೆಗಳಲ್ಲಿ ಕೇಳಬಹುದು. ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಬರೀಬಹುದು. ಜನರಲ್ಲಿ ವೈಚಾರಿಕತೆ ಬೆಳೆಸಲು ಪ್ರಯತ್ನ. ವಿಗ್ರಹಾರಾಧನೆ, ಬಹುದೇವರಾಧನೆ, ಅದು ಮಾಮೂಲಿ, ಇದು ಸೇಮ್ ಪಾಯಿಂಟ್, ಇದು ಮತ್ತೆ ಇದು ಸೇಮ್ ಪಾಯಿಂಟ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಯಜ್ಞ ಯಾಗಾದಿಗಳ ಖಂಡನೆ ಏನಕ್ಕೆ ಮಾಡ್ಬೇಕು? ಹೋಮ ಹವನ ಯಜ್ಞಗಳನ್ನ ಏನಕ್ಕೆ ಮಾಡ್ಬೇಕು? ಅದರಿಂದ ಏನು ಉಪಯೋಗ ಇಲ್ಲ ಅನ್ನೋದನ್ನ ಖಂಡಿಸ್ತಾರೆ. ರಾಷ್ಟ್ರ ಪ್ರಜ್ಞೆ ಜಾಗೃತಿಗೆ ಪ್ರಯತ್ನ. ಸೊ ಇಷ್ಟೆಲ್ಲ ಆದ್ಮೇಲೆ ರಾಷ್ಟ್ರ ಪ್ರಜ್ಞೆ ಜಾಗೃತಿಗೆ ಪ್ರಯತ್ನ ಮಾಡ್ತಾರೆ. ಇಷ್ಟ ಆಯ್ತು. ಈಗ 30ನೇ ಪ್ರಶ್ನೆನ ನೋಡೋಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಏನೇನದು? ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ, ದೇಶೀಯ ಕೈಗಾರಿಕೆಗಳು ಕ್ಷೀಣ. ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನ ಹೇಳ್ತಾ ಇರೋದು ಇದರಲ್ಲಿ. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು. ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು.
ಕಂದಾಯ ವಸೂಲಿ ಮಾಡುತ್ತಿದ್ದ ತಾಲೂಕುದಾರರ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಕೃಷಿಕರು ತೀವ್ರ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು. ಇಷ್ಟೆಲ್ಲ ಪಾಯಿಂಟ್ಸ್ಗಳು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳು. ಆಯ್ತಾ? ಈಗ 31ನೇ ಪ್ರಶ್ನೆ. 31ನೇ ಪ್ರಶ್ನೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ಭಾರತವು ಹೇಗೆ ಪ್ರಯತ್ನಿಸುತ್ತಿದೆ? ನೋಡೋಣ. ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ಮಾಡ್ಕೊಳ್ಳೋದು. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ. ವಿಶ್ವಸಂಸ್ಥೆ ಹಾಗೂ ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಹಕ್ಕುಗಳ ಸಂರಕ್ಷಣೆಗೆ ಪ್ರಯತ್ನ. ಜನಾಂಗ ಹತ್ಯೆ, ಎಲ್ಲಾ ವಿವಿಧ ಶೋಷಣೆ ಹಾಗೂ ದಬ್ಬಾಳಿಕೆಗೆ ವಿರೋಧ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಗಳ ಸ್ಥಾಪನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳ ಸ್ಥಾಪನೆ, ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ಸಂರಕ್ಷಣೆಗೆ ಪ್ರಯತ್ನ. ಇಷ್ಟೆಲ್ಲ ಪ್ರಯತ್ನವನ್ನ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಲು ಸರ್ಕಾರ ಮಾಡುತ್ತೆ. 32ನೇ ಪ್ರಶ್ನೆ ನೋಡೋಣ. 32ನೇ ಪ್ರಶ್ನೆ ಏನಿದೆ? ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರಗಳು ಕೈಗೊಂಡಿರುವ ಕ್ರಮಗಳಾವುವು? ನಿರುದ್ಯೋಗ, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಅದನ್ನ ಕಮ್ಮಿ ಮಾಡೋದಕ್ಕೆ, ಏನೋ ಸಮಸ್ಯೆನ ಕಮ್ಮಿ ಮಾಡಿ ಕೆಲಸ ಕೊಡ್ಸೋದಕ್ಕೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ? ಜನಸಂಖ್ಯಾ ನಿಯಂತ್ರಣ ಕ್ರಮಗಳು, ಓಕೆ, ಪಾಪ್ಯುಲೇಷನ್ ಕಂಟ್ರೋಲ್ ಅಂತ ಏನಂತೀವಿ, ಅದನ್ನ ಮಾಡಿದ್ದಾರೆ. ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, 5 year ಪ್ಲಾನ್, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆ, ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ, ಸೇವಾ ವಲಯದ ಬೆಳವಣಿಗೆ. ಇದಿಷ್ಟು ನಮಗೆ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಿಸಕ್ಕೆ ಸರ್ಕಾರ ತಗೊಂಡಿರೋ ಕ್ರಮಗಳು. ಓಕೆನಾ? 33ನೇ ಪ್ರಶ್ನೆ ಏನಿದೆ? ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ. ಏನು ಚಂಡಮಾರುತ ಬಂದಾಗ ಏನೇನು ನಮಗೆ ಕೆಟ್ಟದಾಗುತ್ತೋ, ಏನ್ ದುಷ್ಪರಿಣಾಮಗಳು ಬೀರುತ್ತೋ ಅದರಿಂದ ಬಚಾವಾಗಕ್ಕೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕು? ಏನೇನು? ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು. ಅಂದ್ರೆ ಚಂಡಮಾರುತ ಆದಾಗ ಅಲ್ಲಿ ನೀರು ನುಗ್ಗಿ ಪ್ರಾಣಹಾನಿ, ಬೆಳೆಹಾನಿ ಎಲ್ಲ ಆಗೋ ಚಾನ್ಸಸ್ ಇರ್ತವೆ. ಆವಾಗ ತಗ್ಗು ಪ್ರದೇಶದಲ್ಲಿರೋ ಜನರನ್ನ ನಾವು ಸ್ಥಳಾಂತರಿಸ ಮಾಡುವುದು. ವಿದ್ಯುಜ್ವನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿರಿಸುವುದು. ಅಂದ್ರೆ ಎಮರ್ಜೆನ್ಸಿ ಬಂದಾಗ ದೋಣಿ, ಹೆಲಿಕಾಪ್ಟರ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋದು. ಚಂಡಮಾರುತ ವಲಯಗಳಿಂದ ರೈಲು, ಬಸ್ಸು ಮಾರ್ಗಗಳ ಬದಲಾವಣೆ. ಎಲ್ಲಿ ಚಂಡಮಾರುತ ಬೀಸುತ್ತೋ ಅಲ್ಲಿ ರೈಲು ರೂಟ್ ಏನಿರುತ್ತೆ, ಬಸ್ಸುಗಳನ್ನ ಬಿಡದಲ್ಲೇ ಬೇರೆ ಮಾರ್ಗದಲ್ಲಿ ಹೋಗಿ ಅಂತ ಹೇಳೋದು. ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ಒದಗಿಸುವುದು. ಅಂದ್ರೆ ಇಂಥ ಜಾಗದಲ್ಲಿ ಚಂಡಮಾರುತ ಬರ್ತಾ ಇದೆ, ಜೋಪಾನವಾಗಿರಿ ಅಂತ ಇನ್ಫಾರ್ಮೇಶನ್ ಕೊಡೋದು. ಸೇನಾ ತುಕಡಿಗಳನ್ನ ಸಿದ್ಧಗೊಳಿಸುವುದು. ಅಂದ್ರೆ ಚಂಡಮಾರುತ ಬಂದಾಗ ಏನಾದ್ರು ಎಮರ್ಜೆನ್ಸಿ ಬಂದಾಗ ಅಲ್ಲಿ ಕೆಲಸ ಮಾಡುವಂಥದ್ದು ಸೇನಾ, ಅಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಸೈನಿಕರು, ಅವ್ರನ್ನ ರೆಡಿ ಮಾಡಿಟ್ಟಿರ್ತಾರೆ. ಸಿಹಿ ನೀರು, ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸುವುದು. ಅಂದ್ರೆ ಈಗ ಚಂಡಮಾರುತ ಬಂದಾಗ ಎಲ್ಲವೂ ಕೊಚ್ಚಿ ಹೋಗ್ತವೆ. ಅವಾಗ ಹಾಕೊಳ್ಳೋದಕ್ಕೆ ಬಟ್ಟೆ ಇರಲ್ಲ, ತಿನ್ನೋದಕ್ಕೆ ಆಹಾರ ಇರಲ್ಲ, ಕುಡಿಯೋದಕ್ಕೆ ನೀರಿರಲ್ಲ. ಅಂತದನ್ನೆಲ್ಲ ಒಂದು ಶೇಖರಣೆ ಮಾಡಿಟ್ಟಿರ್ತಾರೆ ಅಂತ ಟೈಮಲ್ಲಿ ಜನರಿಗೆ ಕೊಡೋದಕ್ಕೆ. ಔಷಧಿ ಮತ್ತು ವೈದ್ಯಕೀಯ ನೆರವಿಗಾಗಿ ಸಿದ್ಧರಾಗಿರುವುದು. ಅಂದ್ರೆ ಕಾಯಿಲೆಗಳು ಬರ್ತವೆ ಅಂತ ಟೈಮಲ್ಲಿ, ಆಸ್ಪತ್ರೆಗಳು ಸಿಗಲ್ಲ ಅಂತ ಟೈಮಲ್ಲಿ ಸರ್ಕಾರನೇ ಒಂದಷ್ಟು ಔಷಧಿಗಳನ್ನ, ವೈದ್ಯರನ್ನ ಒಂದು ಒಟ್ಟುಗೂಡಿಸಿರ್ತಾರೆ ಅಂತ ಕಷ್ಟದಲ್ಲಿರೋರ್ಗೆ, ಕಾಯಿಲೆ ಇರೋರ್ಗೆ ನೆರವಾಗೋದಕ್ಕೆ ಅಂತ. ಇದಿಷ್ಟು ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸುವ ನೀತಿ. ಓಕೆ, ಈಗ 5ನೇ ಭಾಗದಲ್ಲಿ 8 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಅದೆಷ್ಟು ಪ್ರಶ್ನೆ ಇರುತ್ತೆ? 4 ಪ್ರಶ್ನೆ ಇರುತ್ತೆ. ಒಂದೊಂದು ಪ್ರಶ್ನೆಗೆ 4 ಅಂಕ. ಸೊ ಟೋಟಲ್ 16 ಅಂಕಗಳಿರ್ತವೆ. 34ನೇ ಪ್ರಶ್ನೆ ನೋಡೋಣ. ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ, ಇದನ್ನು ಸಮರ್ಥಿಸಿ. ಹೌದು, ಈಗ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಓಕೆ, ಭಾರತದ ಭಾವನಾತ್ಮಕ ಮುಖದ ಪರಿಚಯ, ಜಾತಿ ವ್ಯವಸ್ಥೆಯ ಅಧ್ಯಯನ, ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸಿದರು. ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಅಂಬೇಡ್ಕರ್ ಅವರು. ಮಹಾಡ್ ಕೆರೆ ಮತ್ತು
ಕಾಲಾರಾಮ್ ಚಳವಳಿಗಳನ್ನು ರೂಪಿಸಿದರು. ನಿಮಗೆ ಕೇಳ್ಬೋದು ಕ್ವಶನ್ ಅಲ್ಲಿ ಒನ್ ವರ್ಡ್ ಆನ್ಸರ್ ಅಲ್ಲಿ ಮಹಾಡ್ಕೆರೆ ಅಥವಾ ಕಾಲಾರಾಮ್ ಚಳವಳಿಯನ್ನು ಯಾರು ರೂಪಿಸಿದ್ರು ಅಥವಾ ಯಾರು ರಚಿಸಿದ್ರು ಅಂತ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. 3 ದಂಡು ಮೇಜಿನ ಪರಿಷತ್ಗಳಲ್ಲಿ ಅಮೂಲ್ಯ ಸಲಹೆ ಸೂಚನೆ ಕೊಟ್ಟರು. ಅಸ್ಪೃಶ್ಯರ ರಕ್ಷಣೆಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ, ಅಂದ್ರೆ ಈಗ ಎಲೆಕ್ಷನ್ ಆದಾಗ ಕೆಲವೊಂದು ಜಾಗನ ರಿಸರ್ವೇಶನ್ ಅಂತ ಅಂತಾರೆ, ಅವಾಗ ಅಂತ ಜಾಗದಲ್ಲಿ ಒಂದೊಂದು ನಿಗದಿಪಡಿಸಿ ಅಸ್ಪೃಶ್ಯರ ರಕ್ಷಣೆಗಾಗಿ ಮತಕ್ಷೇತ್ರಗಳನ್ನ ಅವರು ಪಾಯಿಂಟ್ ಔಟ್ ಮಾಡಿ ಸೇವ್ ಮಾಡಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಹಿಷ್ಕೃತ ಹಿತಕಾರಿಣಿ ಸಭಾ ಸಂಘಟನೆ ಮಾಡಿದರು. ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿದರು. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ ಪತ್ರಿಕೆಗಳನ್ನು ಹೊರಡಿಸಿದರು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿದ್ದರು. ಅದು ಇನ್ನೊಂದ್ಸತಿ ರಿಪೀಟ್ ಆಗಿದೆ. ಸೊ ಸಂವಿಧಾನದಲ್ಲಿ ಅಸ್ಪೃಶ್ಯತಾ ಆಚರಣೆ ವಿರುದ್ಧ ಕಾನೂನಿನ ರಕ್ಷಣೆ ಒದಗಿಸಿದರು. ದೇಶೀಯ ಬೇರುಗಳ ಕಡೆಗೆ ಒಲವು, ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಓಕೆ, ಇಷ್ಟೆಲ್ಲ ಅವರ ಕೊಡುಗೆ ನಮ್ಮ ಭಾರತ ದೇಶಕ್ಕೆ, ಸಮಾಜಕ್ಕೆ ಇದೆ. ಅಕಸ್ಮಾತ್ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಗೊತ್ತಿಲ್ಲ ಅಂತ ಅಂದ್ರೆ, ಉತ್ತರ ಕೊಡ್ತಿಲ್ಲ ಅಂತ ಅಂದ್ರೆ ಇನ್ನೊಂದು ಆಯ್ಕೆ ಕೊಟ್ಟಿದ್ದಾರೆ. ಅದೇನು? ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಸದಾ ಸ್ಮರಣೀಯವಾದವು, ಅದನ್ನ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಏನೇನು ಪಾಯಿಂಟ್ಸ್ ಇದೆ? ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿಯವರು. ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟರು. ಜೀವನ ಮತ್ತು ಪ್ರೀತಿಯಲ್ಲಿರುವ ಏನ್ ಇಂಪಾರ್ಟೆನ್ಸ್, ಮಹತ್ವ ಏನಂತ ತೋರಿಸ್ಕೊಟ್ರು. ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮಹತ್ವ ನೀಡಿದರು. ಮೋಕ್ಷಕ್ಕಾಗಿ ಸಮಾಜ ಸೇವೆಯು ಮುಖ್ಯವೆಂದರು. ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದರು. ಗಾಂಧೀಜಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರಿಗೆ ಪ್ರೇರಕ ಶಕ್ತಿ. ಜಾತಿ ವ್ಯವಸ್ಥೆ ಮತ್ತು ಅದರ ಶೋಷಣೆ ವಿರುದ್ಧ ಹೋರಾಟ ಮಾಡಿದ್ರು. ಭಾರತ ಸಮಾಜಕ್ಕೆ ಶೋಷಣೆ ಮುಕ್ತ ರೂಪ ನೀಡಲು ಪ್ರಯತ್ನ ಮಾಡಿದ್ರು. ಜನರನ್ನು ವಿದ್ಯಾವಂತರನ್ನಾಗಿಸುವ ಆಶಯ, ಅಂದ್ರೆ ಒಂದು ಆಸೆ ಇಟ್ಕೊಂಡಿದ್ರು, ಕನಸುಗಳನ್ನ ಕಾಣ್ತಾ ಇದ್ರು. ಅದಾದ್ಮೇಲೆ ಪಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಬಿಡಬೇಕೆಂದರು. ಅಂದ್ರೆ ನಾವು ಏನು ನಮ್ಮ ನೆಲ ಜಲ ಭಾಷೆಯನ್ನ ನಾವು ಗೌರವಿಸಬೇಕು, ಪರದೇಶಿಯರ ಭಾಷೆ ಜಲವನ್ನ ಅವ್ರನ್ನ ಅನುಸರಿಸೋದನ್ನ ನಾವು ಬಿಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಸಮಾಜ ಸುಧಾರಣಾ ಕಾನೂನುಗಳ ಜಾರಿಗೆ ಬೇಡಿಕೆ ತಂದ್ರು. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತದ ಹಿರಿಮೆಯ ಪರಿಚಯ ಮಾಡಿದ್ರು. ರಾಷ್ಟ್ರ ಮತ್ತು ಧರ್ಮ ಒಂದೇ ನಾಣ್ಯದ 2 ಮುಖಗಳು ಅಂತ ಅರ್ಥ ಮಾಡಿಸಿದ್ರು. ಯುವಕರಿಗೆ ಪ್ರೇರಕ ಶಕ್ತಿಯೇ ಆಗಿದ್ದರು. ಇಷ್ಟು ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆ ಏನಿದೆ? ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ? ಕಪ್ಪು ಮಣ್ಣು ಮತ್ತೆ ಜಂಬಿಟ್ಟಿಗೆ ಮಣ್ಣು 2 ವಿಧ ಇದೆ. ಅದು ಹೇಗೆ ಭಿನ್ನವಾಗಿದೆ, ಅದರ ವ್ಯತ್ಯಾಸ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಡೆಕ್ಕನ್ ಟ್ರಾಫ್ ನಲ್ಲಿ ಹೆಚ್ಚಾಗಿ ಹರಡಿದೆ ಕಪ್ಪು ಮಣ್ಣು. ಓಕೆ, 200 ಈ ಜಂಬಿಟ್ಟಿಗೆ ಮಣ್ಣು ಹೆಂಗೆ ಅಂದ್ರೆ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣುಗಳನ್ನ ನಾವು ನೋಡಬಹುದು. ಜೊತೆಗೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ಪಶ್ಚಿಮ ಆಂಧ್ರ, ಉತ್ತರ ಕರ್ನಾಟಕಗಳಲ್ಲಿ ಕಂಡು ಬರುವ ಮಣ್ಣು ಅಂದ್ರೆ ಕಪ್ಪು ಮಣ್ಣು. ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ, ರಾಜ್ಮಹಲ್ ಬೆಟ್ಟಗಳು, ಪೂರ್ವಾಚಲ ಪ್ರದೇಶಗಳಲ್ಲಿ ಈ ತರ ಜಂಬಿಟ್ಟಿಗೆ ಮಣ್ಣುಗಳನ್ನ ನಾವು ನೋಡಬಹುದು. ನೆಕ್ಸ್ಟ್, ಜೇಡಿ ಮಣ್ಣಿನ ಕಣಗಳು ಕಬ್ಬಿಣ, ಸುಣ್ಣ, ಮೆಗ್ನೀಷಿಯಂ ಕಾರ್ಬೋನೇಟ್ ಹೆಚ್ಚಾಗಿ ಕಂಡು ಬರ್ತದೆ ಈ ಮಣ್ಣಿನಲ್ಲಿ. ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಕಂಡು ಬರುತ್ತದೆ ಜಂಬಿಟ್ಟಿಗೆ ಮಣ್ಣಿನಲ್ಲಿ. ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅಂಶಗಳು ಕಂಡು ಬರ್ತವೆ. ಈ ಕಪ್ಪು ಮಣ್ಣು ಹೆಂಗೆ ಅಂದ್ರೆ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಕಪ್ಪು ಮಣ್ಣು. ಸಾರಜನಕ ಮತ್ತು ಲವಣಗಳ ಕೊರತೆ ಇದೆ. ಈ ಜಂಬಿಟ್ಟಿಗೆ ಮಣ್ಣಲ್ಲಿ ಸಾರಜನಕ ಮತ್ತು ಲವಣಗಳ ಕೊರತೆ ಇದೆ. ಹೆಚ್ಚು ಫಲವತ್ತಾಗಿರುತ್ತದೆ ಕಪ್ಪು ಮಣ್ಣು ಅಂದ್ರೆ, ಹೆಚ್ಚು ಫಲವತ್ತು ಅಂದ್ರೆ ಹೆಚ್ಚು ಇಳುವರಿ, ಒಳ್ಳೆ ಮಣ್ಣು ಅಂತ ಅನ್ಬೋದು. ಸೊ ಈ ಜಂಬಿಟ್ಟಿಗೆ ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಇರುತ್ತದೆ. ನೆಕ್ಸ್ಟ್,
ಈ ಕಪ್ಪು ಮಣ್ಣಲ್ಲಿ ಏನೇನು ಬೆಳಿಬಹುದು? ಹತ್ತಿ, ಜೋಳ, ಗೋಧಿ, ಈರುಳ್ಳಿ, ಎಣ್ಣೆಕಾಳು ಇತ್ಯಾದಿಗಳನ್ನ ಬೆಳಿಬಹುದು. ಈ ಜಂಬಿಟ್ಟಿಗೆ ಮಣ್ಣಲ್ಲಿ ಏನೇನ್ ಬೆಳಿಬಹುದು? ಕಾಫಿ, ಟೀ, ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತವಾಗಿರ್ತದೆ. ಕಾಫಿ ಟೀಗಳನ್ನ ಅಂದ್ರೆ ಕಾಫಿ ಟೀ ಎಸ್ಟೇಟ್ ಎಲ್ಲ ಇರ್ತಲ್ಲ, ಅಲ್ಲಿ ಮೇಜರ್ ಆಗಿ ಜಂಬಿಟ್ಟಿಗೆ ಮಣ್ಣುಗಳು ಜಾಸ್ತಿ ಇರ್ತವೆ. ಈ ಕಪ್ಪು ಬಣ್ಣ ಹೊಂದಿರ್ತದೆ. ಇದು ಜಂಬಿಟ್ಟಿಗೆ ಮಣ್ಣು ಅಂದ್ರೆ ಕೆಂಪು ಬಣ್ಣ ಹೊಂದಿರ್ತದೆ. ಸೊ ಇದಿಷ್ಟು ವ್ಯತ್ಯಾಸಗಳು. ನೆಕ್ಸ್ಟ್, ಅಥವಾ ಅದು ಗೊತ್ತಿಲ್ಲ ಅಂದ್ರೆ, ನಿಮಗೆ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅಂತ ಅಂದ್ರೆ ಇನ್ನೊಂದು ಪ್ರಶ್ನೆ ಇದೆ. ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶಗಳಲ್ಲಿ ಕಂಡುಬರುತ್ತದೆ, ಏಕೆ? ಸಮರ್ಥಿಸಿ. ಸಕ್ಕರೆ ಕೈಗಾರಿಕೆಗೆ ಬೇಕಾದದ್ದು ಕಬ್ಬು, ಕರೆಕ್ಟಾ? ಶುಗರ್ ಫ್ಯಾಕ್ಟ್ರಿಗೆ, ಸಕ್ಕರೆ ಕೈಗಾರಿಕಾ ಕಂಪನಿಗಳಿಗೆ ಬೇಕಾದದ್ದು ಮೇನ್ ಕಬ್ಬು. ಅದು ಶಕ್ತಿ ಸಂಪನ್ಮೂಲಗಳು, ಸೂಕ್ತ ವಾಯುಗುಣ, ನೀರಿನ ಲಭ್ಯತೆ ಇರಬೇಕು. ಕಬ್ಬು ಜಾಸ್ತಿ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದ್ರೆ ನೀರಿನ ಲಭ್ಯತೆ, ನೀರು ಚೆನ್ನಾಗಿರ್ಬೇಕು, ಮಾರುಕಟ್ಟೆ ಚೆನ್ನಾಗಿರ್ಬೇಕು, ಮಾರೋದಕ್ಕೆ ಸಂಚಾರ ಸೌಲಭ್ಯ ಚೆನ್ನಾಗಿರ್ಬೇಕು, ಕಾರ್ಮಿಕರ ಪೂರೈಕೆ ಇರಬೇಕು, ಬಂದರುಗಳ ಲಭ್ಯತೆ, ಕಡಿಮೆ ದರದ ಭೂಮಿ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮ, ಇವೆಲ್ಲವೂ ಕಾರಣ. ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಮೈದಾನ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಯಾಕಂದ್ರೆ ಇದಿಷ್ಟು ಕಾರಣಗಳಿದಾವೆ. ಅದರ ಜೊತೆಗೆ ಇವು ಗಂಗಾ ನದಿ ಮೈದಾನ ಪ್ರದೇಶಗಳಲ್ಲಿ ಲಭ್ಯವಿರುವುದರಿಂದ ಹೆಚ್ಚು ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಹಂಚಿಕೆಯಾಗಿವೆ. ಇದಿಷ್ಟು ಮೇನ್ ರೀಸನ್ ಇರೋದ್ರಿಂದ ಅಲ್ಲಿ ಜಾಸ್ತಿ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ಪ್ರದೇಶಗಳಲ್ಲಿ ಕಂಡು ಬರುತ್ತದೆ. ಇನ್ನು 36ನೇ ಕ್ವಶನ್, ಬ್ರಿಟಿಷರ ವಿರುದ್ಧದ ದೋಡಿಯ ವಾಹನ ಬಂಡಾಯವನ್ನು ವಿವರಿಸಿ. ನೋಡಿ, ಶೌರ್ಯ ಪರಾಕ್ರಮಗಳಿಂದ ವಾಗ್ ಎಂದು ಜನಪ್ರಿಯ. ಓಕೆ, ವಾಗ್ ಎಂದು ಜನಪ್ರಿಯ. ವಾಗ್ ಎಂದರೆ ಮರಾಠಿ ಭಾಷೆಯಲ್ಲಿ ಹುಲಿ ಎಂದರ್ಥ. ಓಕೆ, ಖಾಸಗಿ ಸೈನ್ಯ ಸಜ್ಜುಗೊಳಿಸಿದನು. ಶಿವಮೊಗ್ಗ, ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಂಡನು. ಚಿತ್ರದುರ್ಗ ಕೋಟೆಯನ್ನು ಪಡೆಯಲು ಯತ್ನಿಸಿದನು, ಅದರ ಆಗ್ಲಿಲ್ಲ. ಹೊನ್ನಾಳಿ, ಹರಿಹರಗಳ ಮೇಲೆ ಆಕ್ರಮಣ. ಗುತ್ತಿಗೆಯ ಕಡೆ ಪಲಾಯನ. ಅತೃಪ್ತ ಪಾಳೆಗಾರರ ಬೆಂಬಲ. ಮಾಹೆಯಲ್ಲಿದ್ದ ಫ್ರೆಂಚರ ಸಹಾಯ ಪಡೆದನು. ಶಿಕಾರಿಪುರ ಕೋಟೆ ಮತ್ತೆ ಕೈವಶ. ಅದಾದ್ಮೇಲೆ ಬ್ರಿಟಿಷರಿಗೆ ತಲೆನೋವಾದ ದೋಡಿಯ ವಾಗ್ನ ಅಂತ್ಯ ಹಾಡಲು ವೆಲ್ಲೆಸ್ಸಿ ನಿರ್ಧಾರ. ಓಕೆ, ಯಾಪಲ ಪೆರವಿಯಲ್ಲಿ ಬಂಧನ ಮಾಡಿದ್ರು, ಕೋನಗಲ್ನಲ್ಲಿ ಹತ್ಯೆ ಮಾಡಿದ್ರು. ಏನಿದು ಪಾಯಿಂಟು? ಬ್ರಿಟಿಷರ ವಿರುದ್ಧ ದೋಡಿಯ ವಾಗ್ನ ಬಂಡಾಯವನ್ನು ವಿವರಿಸಿ. ಇದಕ್ಕೋಸ್ಕರ ಬಂಡಾಯ ಇದ್ದ. ಓಕೆ, ಇದಿಷ್ಟು ಪಾಯಿಂಟ್ ನೆನ್ಪಿಟ್ಕೊಬೇಕು. ಅದಾದ್ಮೇಲೆ ನಿಮಗೆ 37ನೇ ಪ್ರಶ್ನೆ ಏನಿದೆ, ಭ್ರಷ್ಟಾಚಾರಕ್ಕೆ ಕಾರಣಗಳೇನು? ಭ್ರಷ್ಟಾಚಾರ ಆಗೋದಕ್ಕೆ ಕಾರಣ ಏನು? ಜಾತೀಯತೆ, ಸ್ವಜನ ಪಕ್ಷಪಾತ, ಕೊಟ್ಟ ಮಾತು ಉಳಿಸ್ಕೊಳ್ದೇ ಇರುವಂಥದ್ದು, ಉತ್ತರದಾಯಿತ್ವದ ಕೊರತೆ, ಕಠಿಣ ಕಾನೂನುಗಳ ಕೊರತೆ, ಮಾನವ ಸಹಜ ಸ್ವಾರ್ಥ, ಅಂದ್ರೆ ನನಗೆ ಬೇಕು, ಇನ್ನು ಆಸ್ತಿ ಮಾಡಬೇಕು ಅನ್ನೋದನ್ನ ಸ್ವಾರ್ಥ ಅಂತಾರೆ. ಅದಕ್ಕೋಸ್ಕರ ಭ್ರಷ್ಟಾಚಾರ ಮಾಡ್ತಾರೆ. ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು. ಯಾಕಪ್ಪ ನೀನು ಇಷ್ಟೊಂದು ಭ್ರಷ್ಟಾಚಾರ ಮಾಡ್ತೀಯ ಅಂತ ಯಾರು ಕರೆಕ್ಟಾಗಿ ಕೇಳದಲ್ಲೇ ಇರೋಂಥದ್ದು ಇದಕ್ಕೆ ಕಾರಣ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಗಳ ಅದಕ್ಷತೆ. ಅವರು ಭ್ರಷ್ಟಾಚಾರ ನಿಗ್ರಹಣ ಸಂಸ್ಥೆಗಳು ದಕ್ಷತೆಯಿಂದ ಕೆಲಸ ಮಾಡಿದಿದ್ರೆ ಈಗ ಆಲ್ರೆಡಿ ಭ್ರಷ್ಟಾಚಾರ ಕಮ್ಮಿ ಆಗ್ಬೇಕಿತ್ತು. ಬಟ್ ಅವರ ಒಂದು ನೆಗ್ಲಿಜೆನ್ಸಿಯಿಂದ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಈಗ 38ನೇ ಪ್ರಶ್ನೆ ಅಂತ ಹೋದ್ರೆ, ನಿಮಗೆ ಮ್ಯಾಪ್ ಇದೆ. ಮ್ಯಾಪ್ ಅಲ್ಲಿ ಯಾವ್ದಾದ್ರೂ ಇವುಗಳಲ್ಲಿ 5 ಗುರುತಿಸಿ ಅಂತ ಕೊಟ್ಟಿದ್ದಾರೆ. 5 ಅಂತ ಅಂದ್ರೆ ಟೋಟಲ್ 10 ಕೊಟ್ಟಿದ್ದಾರೆ ನಿಮಗೆ ಪ್ಲೇಸಸ್ಗಳನ್ನ ಇದೆಲ್ಲ. ಸೊ ಈ 10 ಪ್ಲೇಸ್ಗಳಲ್ಲಿ ನೀವು 5 ಪ್ಲೇಸ್ಗಳನ್ನ ನೀವು ಗುರುತಿಸಬಹುದು. ಯಾವ್ದಾದ್ರು 5 ನಿಮಗೆ ಯಾವುದು ಕರೆಕ್ಟಾಗಿ ಗೊತ್ತಿರುತ್ತೆ ಅದು 5ಗಳನ್ನ ನೀವು ಪಾಯಿಂಟ್ ಮಾಡ್ಬೋದು ಮ್ಯಾಪ್ ಅಲ್ಲಿ. ಓಕೆ, ಸೊ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಅವರು ದೃಷ್ಟಿಹೀನ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಇದು ಪ್ರಶ್ನೆಗಳು. ಸೊ ಇದಿಷ್ಟು ನಿಮ್ಮ ಮಾಡೆಲ್ ಪೇಪರ್ ಅಂತ ಏನಿದೆ, ಏನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಒಂದು ಕೀ ಉತ್ತರಗಳು
ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.